ಈ ವಿಡಿಯೋದಲ್ಲಿ ನಾವು ಜನವರಿ 2024ರಿಂದ ಮಾರ್ಚ್ವರೆಗೂ ಟಾಪ್ 100 ಕರೆಂಟ್ ಅಫೇರ್ಸ್ ಅನ್ನ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಫಸ್ಟ್ ಕ್ವಶನ್, ಭಾರತದ 16ನೇ ಹಣಕಾಸು ಆಯೋಗದ ಅವಧಿ ಯಾವುದು? ಸೊ ನಾವು ಫಸ್ಟ್ ರೈಟ್ ಕ್ವಶನ್ ರೈಟ್ ಆನ್ಸರ್ ಅನ್ನ ಮಾರ್ಕ್ ಮಾಡ್ಕೊಂಡು ಮುಂದೆ ಎಕ್ಸ್ಪ್ಲನೇಷನ್ ನೋಡ್ಕೊಂಡು ಹೋಗೋಣ. ಇದರ ರೈಟ್ ಆನ್ಸರ್ ಬಂದು 2026ರಿಂದ 2031. ನೋಡಿ ಏನಾಗುತ್ತೆ ಅಂದ್ರೆ, ಪ್ರತಿ 5 ವರ್ಷಕ್ಕೊಮ್ಮೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಏನ್ ಮಾಡ್ತಾರೆ, ಹಣಕಾಸು ಆಯೋಗವನ್ನು 280ನೇ ಆರ್ಟಿಕಲ್ ಅಕಾರ್ಡಿಂಗ್ ರಚನೆ ಮಾಡ್ತಾರೆ. ಇದು ಏನ್ ಮಾಡುತ್ತೆ, ಸೆಂಟ್ರಲ್ ಗವರ್ಮೆಂಟ್ ಇಂದ ಸ್ಟೇಟ್ ಗವರ್ಮೆಂಟ್ಗೆ ಎಷ್ಟು ಕೊಡಬೇಕು, ಪರ್ಸೆಂಟೇಜ್ ಆಫ್ ಶೇರ್, ಓಕೆ, ದುಡ್ಡಿನ ವಿಷಯದಲ್ಲಿ ಎಷ್ಟು ಶೇರ್ ಹಂಚಬೇಕು ಅಂತ ಹೇಳ್ಬಿಟ್ಟು ಇವು ಹಣಕಾಸು ಆಯೋಗಗಳು ರೆಕಮೆಂಡೇಶನ್ ಮಾಡ್ತವೆ. ಇದೇ ತರ ಪ್ರೀವಿಯಸ್ 4 ಹಣಕಾಸು ಆಯೋಗಗಳು ನೆನ್ಪಿಟ್ಕೋಬೇಕು. ಬಿಕಾಸ್ ಆಪ್ಷನ್ ಅಲ್ಲಿ 4 ABCD ಅಂತ ಇರುತ್ತೆ. ಸೊ ಹಣಕಾಸು ಆಯೋಗಗಳು 4 ಪ್ರೀವಿಯಸ್ ಇಯರ್ದು 4 ನೆನ್ಪಿಟ್ಕೋಬೇಕು. ಸೊ ಆ ತರ ಮಾತಾಡಿದಾಗ ನಾವು ಈ ಫಸ್ಟ್ ಆಫ್ ಆಲ್ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಂತ ಮಾತಾಡಿದಾಗ ಅರವಿಂದ್ ಪನಗರಿಯಾ ಅವರು ನೀತಿ ಆಯೋಗದ ವೈಸ್ ಚೇರ್ಪರ್ಸನ್ ಕೂಡ ಆಗಿದ್ರು. ಇದು ಕೂಡ ನೆನ್ಪಿಟ್ಕೋಬೇಕು. ಸೊ ಇದೇ ತರ ಮಾತಾಡಿದಾಗ ನಾವು 16ನೇ ಹಣಕಾಸು ಆಯೋಗದ ಬಗ್ಗೆ ಮಾತಾಡಿದಾಗ ಅರವಿಂದ್ ಪನಗರಿಯಾ, 15ನೇ ಹಣಕಾಸು ಬಗ್ಗೆ NK ಸಿಂಗ್ ಇವರು ಅಧ್ಯಕ್ಷರಾಗಿದ್ರು. ಆಮೇಲೆ 14ನೇ ಹಣಕಾಸು ಆಯೋಗ, ಅದೇ ತರ 13ನೇ ಹಣಕಾಸು ಆಯೋಗ, 12ನೇ ಹಣಕಾಸು ಆಯೋಗ. 14ನೇ ಹಣಕಾಸು ಆಯೋಗ ಯಾರಿದ್ರು? YV ರೆಡ್ಡಿ. 13ನೇ ಹಣಕಾಸು ಆಯೋಗ ವಿಜಯ್ ಕೇಳ್ಕರ್. 12ನೇ ಹಣಕಾಸು ಆಯೋಗ ಬಗ್ಗೆ ಮಾತಾಡಿದಾಗ ಸಿ ರಂಗರಾಜನ್ ಇವರು ಅಧ್ಯಕ್ಷರಾಗಿದ್ರು. ಸೊ 15ನೇ ಹಣಕಾಸು ಆಯೋಗ ಸ್ಟೇಟ್ಗಳಿಗೆ 42% ಕೊಡ್ಬೇಕಂತ ಮಾತಾಡ್ತು. 41%. ಆಮೇಲೆ 14ನೇ ಹಣಕಾಸು ಆಯೋಗ 42% ಕೊಡ್ಬೇಕಂತ ಹೇಳಿ ಮಾತಾಡಿತ್ತು. ಸೊ ಇದೇ ತರ ನೀವು ಪರ್ಸೆಂಟೇಜ್ ಆಫ್ ಡೆವಲ್ಯೂಷನ್ ಕೂಡ ನೆನ್ಪಿಟ್ಕೋಬೇಕು. 16ನೇ ಹಣಕಾಸು ಆಯೋಗ ಇವಾಗ ರಚನೆ ಆಗಿದೆ, ಅದ್ರ ಬಗ್ಗೆ ಮುಂದೆ ಸ್ಟಡಿ ಮಾಡಿಬಿಟ್ಟು ಎಷ್ಟು ಕೊಡಬೇಕು ಏನಿಲ್ಲ ಅಂತ ಹೇಳ್ಬಿಟ್ಟು ಫರ್ದರ್ ಡೌನ್ ದ ಲೈನ್ ನಮಗೆ ಗೊತ್ತಾಗುತ್ತೆ. ಇದು ಫಸ್ಟ್ ಕ್ವಶನ್. ಅದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಏನಂದ್ರೆ, ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳ್ತಾ ಇಲ್ಲ, ಬಟ್ ಅದರಲ್ಲಿ ಇರುವಂತಹ ಸದಸ್ಯರ ಬಗ್ಗೆ ಕೇಳ್ತಾ ಇದಾರೆ. ಅದಾದ್ಮೇಲೆ ಈ ತರ ಪ್ರಶ್ನೆಗಳು, ಎಷ್ಟು ವರ್ಷಕ್ಕೆ ರಚನೆ ಆಗ್ತಾ ಇದೆ, ಯಾವ ಇಯರ್ ಇಂದ ಯಾವ ಇಯರ್ ಅಂತ ಈ ತರ ಕೇಳ್ತಾ ಇದ್ರೆ, 16ನೇ ಹಣಕಾಸು ಆಯೋಗದಲ್ಲಿರುವಂತಹ ಸದಸ್ಯರ ಬಗ್ಗೆ ಮಾತಾಡಿದಾಗ ಅಜಯ್ ನಾರಾಯಣ್ ಝಾ, ಆನಿ ಜಾರ್ಜ್ ಮ್ಯಾಥ್ಯೂ, ಸೌಮ್ಯ ಕಾಂತಿ ಘೋಷ್, ಓಕೆ, ಸೌಮ್ಯ ಕಾಂತಿ ಘೋಷ್. ಅದಾದ್ಮೇಲೆ ನಿರಂಜನ್ ಅಂಡ್ ರಿತ್ವಿಕ್ ರಂಗರಾಜನ್. ಇಷ್ಟು ಜನ ಇದ್ದಾರೆ. ಇಷ್ಟು ಜನ ಬಗ್ಗೆ ಕೂಡ ನೀವು ನೆನ್ಪಿಟ್ಕೋಬೇಕು. ಸೊ ಸೆಕೆಂಡ್ ಕ್ವಶನ್, 2023ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡ ವಿಭಾಗದಲ್ಲಿ ಯಾರಿಗೆ ನೀಡಲಾಗಿದೆ? ನೋಡಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡ ವಿಭಾಗದಲ್ಲಿ ಲಕ್ಷ್ಮೀಶ ತೊಳಪಾಡಿ ಅವರಿಗೆ ಕೊಟ್ಟಿದ್ದಾರೆ. ಇವ್ರದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಗ್ಗೆ ಮಾತಾಡಿದಾಗ, ಇದು ಭಾರತದಲ್ಲಿ ಲಿಟರೇಚರ್ ಅಲ್ಲಿ ಭಾರತ ಸಂವಿಧಾನದ 8ನೇ ಅನುಸೂಚಿಯಲ್ಲಿರುವಂತಹ 22 ಲ್ಯಾಂಗ್ವೇಜ್ಗಳಲ್ಲಿ ಒಳ್ಳೆಯ ಕೃತಿಗಳಿಗೆ ಪ್ಲಸ್ ಇಂಗ್ಲಿಷ್ ಮತ್ತೆ ರಾಜಸ್ಥಾನಿ ಭಾಷೆಗಳು, ಸೊ ಟೋಟಲಿ 24 ಭಾಷೆಗಳಲ್ಲಿ ಬರೆದಿರುವಂತಹ ಕೃತಿಗಳಿಗೆ ಕೊಡ್ತಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರತಿ ವರ್ಷ ನೀಡ್ತಾರೆ. ಸೊ ಈ ಸಲ ಸ್ಪೆಸಿಫಿಕ್ ಆಗಿ ಕನ್ನಡ ಬಗ್ಗೆ ಮಾತಾಡಿದಾಗ ಲಕ್ಷ್ಮೀಶ ತೊಳಪಾಡಿ 2023ನೇ ಸಾಲಿದ್ದು. ಇವ್ರದ್ದು ಯಾವ ಕೃತಿಗೆ ಕೊಟ್ಟಿದ್ರು ಅನ್ನೋದು ಕೂಡ ಇಂಪಾರ್ಟೆಂಟು. ಇವ್ರದ್ದು ಕೃತಿ ಬಂದು ಮಹಾಭಾರತ ಅನುಸಂಧಾನದ ಭಾರತ ಯಾತ್ರೆ. ಸೊ ಮಹಾಭಾರತ ಅನುಸಂಧಾನದ ಭಾರತ ಯಾತ್ರೆ, ಇದು ನೆನ್ಪಿಟ್ಕೋಬೇಕು. ಲಕ್ಷ್ಮೀಶ ತೊಳಪಾಡಿ. ಸೊ ಇದರಲ್ಲಿ ಇದು ಯಾವ್ದ್ರ ಬಗ್ಗೆ ಮಾತಾಡುತ್ತೆ ಅಂದ್ರೆ, ಹುಟ್ಟು, ಸಾವು, ಅದಾದ್ಮೇಲೆ ಹ್ಯೂಮನ್ ಮೈಂಡ್ ಸೆಟ್ ಯಾವ ತರ ಇದೆ, ಹ್ಯೂಮನ್ ಎವಲ್ಯೂಷನ್ ಯಾವ ತರ ಆಯ್ತು, ಸೊ ಇದ್ರ ಬಗ್ಗೆ ಇದು ಮಾತಾಡುತ್ತೆ. ಮಹಾಭಾರತ ಅನುಸಂಧಾನದ ಭಾರತ ಯಾತ್ರೆ, ಲಕ್ಷ್ಮೀಶ ತೊಳಪಾಡಿ ಅವರು. ಸೊ 22 ಲ್ಯಾಂಗ್ವೇಜು ಪ್ಲಸ್ ಇಂಗ್ಲಿಷ್ ಮತ್ತೆ ರಾಜಸ್ಥಾನಿ ಸೇರಿಬಿಟ್ಟು ಟೋಟಲ್ 24 ಲ್ಯಾಂಗ್ವೇಜಸ್. ನೆಕ್ಸ್ಟ್ ಕ್ವಶನ್, ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯ ಮೊದಲ ಮಹಿಳಾ ಮುಖ್ಯಸ್ಥರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಕೇಂದ್ರೀಯ ಭದ್ರತಾ ಕೈಗಾರಿಕೆ ಪಡೆಯಲು ಮೊದಲನೇ ಮಹಿಳಾ ಮುಖ್ಯಸ್ಥರಾಗಿ ನೀನಾ ಸಿಂಗ್ ಅವರು ಆಯ್ಕೆಯಾಗಿದ್ದಾರೆ. ಓಕೆ, ನೀನಾ ಸಿಂಗ್ ಅಪಾಯಿಂಟ್ಮೆಂಟ್ ಬಗ್ಗೆ ಇಷ್ಟೇ, ಏನು ಎಕ್ಸ್ಪ್ಲನೇಷನ್ ಇರಲ್ಲ. ಬಟ್ ನಾವಿಲ್ಲಿ ಮಾತಾಡಬೇಕಾಗಿರೋದು ಇಂಪಾರ್ಟೆಂಟು. CISF ಅಂದ್ರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಕೈಗಾರಿಕಾ ಭದ್ರತಾ ಪಡೆ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಓಕೆ, ಸೊ ಇದ್ರ ಬಗ್ಗೆ ಏನ್ ಮಾತಾಡ್ಬೇಕಂದ್ರೆ, ಇದ್ರದ್ದು ಹೆಡ್ ಕ್ವಾರ್ಟರು ನ್ಯೂ ಡೆಲ್ಲಿ, ಸ್ಥಾಪನೆ ಆಗಿದ್ದು 1969ರಲ್ಲಿ. ಯಾವ ಮಿನಿಸ್ಟ್ರಿಯಲ್ಲಿ ವರ್ಕ್ ಮಾಡುತ್ತಾ ಇದೆ ಅಂದ್ರೆ ಹೋಮ್ ಮಿನಿಸ್ಟ್ರಿ. ಇದ್ರ ಕೆಲಸ ಏನಪ್ಪಾ ಅಂದ್ರೆ, ನೋಡಿ CISF ಏನ್ ಮಾಡುತ್ತೆ ಅಂದ್ರೆ,
CISF ಇದು ಏನ್ ಮಾಡುತ್ತೆ, ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ಗಳಾದಂತಹ ಪೋರ್ಟ್ ಆಗಿರುವುದು, ಭಾರತದಲ್ಲಿರುವಂತಹ ಇಂಪಾರ್ಟೆಂಟ್ ಪೋರ್ಟ್ಸು, ಆಮೇಲೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸು, ಏರ್ಪೋರ್ಟು, ಇಸ್ರೋಗಳಂತಹ ಸಂಸ್ಥೆಗಳಾಗಿರಬಹುದು. ಸೊ ಈ ತರ ಸಂಸ್ಥೆಗಳಿಗೆ ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡುವಂತ ಕೆಲಸ ಮಾಡುತ್ತೆ. ಇವು ನೋಡಿ, ಇವು ಇವುಗಳೆಲ್ಲ ಹೆಸರು ಕೇಳಿದಾಗ ಇವಷ್ಟು ಭಾರತಕ್ಕೆ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಇನ್ಸ್ಟಿಟ್ಯೂಷನ್ಗಳು. ಸೊ ಇವುಗಳಿಗೆ ಸೆಕ್ಯೂರಿಟಿ ಪ್ರೊವೈಡ್ ಮಾಡುವಂತ ಕೆಲಸನ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಮಾಡುತ್ತೆ. ಸೊ ನೀನಾ ಸಿಂಗ್ ಅವರು ಮಹಿಳಾ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್, ವಿಶ್ವಸಂಸ್ಥೆಯು ಯಾವ ವರ್ಷದಲ್ಲಿ ಮಾನವ ಹಕ್ಕುಗಳ ಘೋಷಣೆಯನ್ನು ಹೊರಡಿಸಿತು? ನಾನು ಈ ಕ್ವಶನ್ ಯಾಕೆ ತಗೊಂಡೆ ಅಂದ್ರೆ, ರೀಸೆಂಟ್ ಆಗಿ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ ಮಾನವ ಹಕ್ಕುಗಳ ಡಿಕ್ಲರೇಷನ್ ಬಗ್ಗೆ 75ನೇ ವರ್ಷಾಚರಣೆಯನ್ನು ಆಚರಿಸಿತು. ಸೊ ಏನಿದು ಮಾನವ ಹಕ್ಕುಗಳಂದ್ರೆ, ವಿಶ್ವಸಂಸ್ಥೆ ಏನ್ ಮಾಡುತ್ತೆ 1948ರಲ್ಲಿ, ಈ ವಿಶ್ವಸಂಸ್ಥೆ ಏನ್ ಮಾಡುತ್ತೆ 1948ರಲ್ಲಿ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಎನ್ನುವಂತ ಒಂದು ಡಾಕ್ಯುಮೆಂಟ್ ಅನ್ನು ಹೊರತಗೊಂಡು ಬರುತ್ತೆ. ಸೊ ನಾನು ಹೇಳಿದ ವರ್ಡ್ ಕೇರ್ಫುಲ್ ಆಗಿ ಕೇಳಿ, ಇದೊಂದು ಡಾಕ್ಯುಮೆಂಟು, ಇದೊಂದು ಯಾವುದೇ ಒಪ್ಪಂದ ಇರಲಿಲ್ಲ, ಅಂದ್ರೆ ಇದು ಒಂದು ಯಾವುದೇ ಟ್ರೀಟಿ ಅಲ್ಲ. ಸೊ ಇಟ್ ವಾಸ್ ಅ ಡಾಕ್ಯುಮೆಂಟ್. ಅಂದ್ರೆ ಡಾಕ್ಯುಮೆಂಟ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ, ಇದು ಯಾವುದೇ ಕಂಟ್ರಿಗಳಿಗೆ ಬೈಂಡಿಂಗ್ ಅಲ್ಲ, ಇಟ್ ವಾಸ್ ನಾನ್ ಬೈಂಡಿಂಗ್. ಅಂದ್ರೆ ಕಂಪಲ್ಸರಿ ಫಾಲೋ ಮಾಡ್ಲೇಬೇಕು ಬೇರೆ ಕಂಟ್ರಿಗಳು ಅಂತ ಅಲ್ಲ, ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಕ್ವಶನ್ ಮಾಡಂಗಿಲ್ಲ. ಸೊ ಇದರಲ್ಲಿ ಏನ್ ಮಾತಾಡಲಾಗುತ್ತೆ ಅಂದ್ರೆ, ಮಾನವ ಹಕ್ಕುಗಳ ಘೋಷಣೆ ಅಂದ್ರೆ ನೋಡಿ, ಇದರಲ್ಲಿ ಈ ಡಿಕ್ಲರೇಷನ್ ಅಲ್ಲಿ ಒಂದು 30 ಆರ್ಟಿಕಲ್ ಬಗ್ಗೆ ಮಾತಾಡುತ್ತೆ. 30 ಆರ್ಟಿಕಲ್ಸ್ ಏನ್ ಹೇಳ್ತಾವೆ ಅಂದ್ರೆ, ರೈಟ್ ಟು ಈಕ್ವಾಲಿಟಿ, ಈ ಭೂಮಿ ಮೇಲೆ ಇರುವಂತ ಎಲ್ಲರಿಗೂ ಈಕ್ವಲ್ ರೈಟ್ ಸಿಗ್ಬೇಕು. ಆಮೇಲೆ ಅಬಾಲಿಷನ್ ಆಫ್ ಸ್ಲೇವರಿ, ಓಕೆ, ಅಬಾಲಿಷನ್ ಆಫ್ ಸ್ಲೇವರಿ, ಆಳಾಗಿಟ್ಕೊಳ್ಳೋದು ಅಥವಾ ಆಳಾಗಿ ಕೆಲಸ ಮಾಡೋದು ಕೂಡ ಇದನ್ನು ಅಬಾಲಿಷನ್ ಮಾಡುತ್ತೆ. ಇದು ರೈಟ್ ಈಕ್ವಾಲಿಟಿ, ಆಮೇಲೆ ರೈಟ್ ಟು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಸ್ಪೀಚ್, ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ 30 ಆರ್ಟಿಕಲ್ಸ್. ಇದು ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಇದು ವಿಶ್ವಸಂಸ್ಥೆಯು 1948ರಲ್ಲಿ ಹೊರಡಿಸಿತ್ತು. ಇದನ್ನು ಕೂಡ ನೀವು ನೆನಪಿಟ್ಕೋಬೇಕು, 1948ರಲ್ಲಿ. ಸೊ ಇದೇ ತರ ಕರೆಂಟ್ ಅಫೇರ್ಸ್ ಇರುವಂತಹ ಕ್ವಶನ್ ಅನ್ನು ತೆಗೆದುಕೊಂಡು ಅದಕ್ಕೆ GK ಕನೆಕ್ಟ್ ಮಾಡಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್, ಕ್ರಿಮಿನಲ್ ಕಾನೂನಿನ 3 ಕೋಡ್ಗಳನ್ನು ಪರಿಶೀಲಿಸಲು ರಚನೆಯಾದ ಸಮಿತಿ ಯಾವುದು? ಕ್ರಿಮಿನಲ್ ಕಾನೂನಿನ 3 ಕೋಡ್ಗಳನ್ನು ಪರಿಶೀಲಿಸಲು ರಚನೆಯಾದ ಸಮಿತಿ, ಒಂದು ನಿಮಿಷ ನಾನು ಏನು ಚೇಂಜ್ ಮಾಡ್ಕೊಂತೀನಿ. ಓಕೆ, ಕ್ರಿಮಿನಲ್ ಕಾನೂನಿನ 3 ಕೋಡ್ಗಳನ್ನು ಪರಿಶೀಲಿಸಲು ರಚನೆಯಾದ ಸಮಿತಿ ರಣಬೀರ್ ಸಿಂಗ್ ಸಮಿತಿ. ರೈಟ್ ಆನ್ಸರ್, ರಣಬೀರ್ ಸಿಂಗ್ ಸಮಿತಿ. ಏನಿದು ಮಾತಾಡೋಣ ನೋಡಿ, ಇಂಡಿಯನ್ ಪೀನಲ್ ಕೋಡ್ ಆಗಿರ್ಬೋದು, ಕ್ರಿಮಿನಲ್ ಪ್ರೊಸೀಜರ್ ಕೋಡು, ಅದಾದ್ಮೇಲೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಈ 3 ಕೋಡ್ಗಳು ಬಹಳಷ್ಟು ಹಳೆಯ ಕಾಲದಲ್ಲಿ ಕೊಲೋನಿಯಲ್ ಎರಾ ಅಂದ್ರೆ ಬ್ರಿಟಿಷರು ಭಾರತದಲ್ಲಿದ್ದಾಗ ಅವರು ಭಾರತವನ್ನು ಆಳಲು ಜಾರಿ ತಗೊಂಡ್ಬಂದಂತಹ ರೂಲ್ಗಳು ಇವು ಭಾರತವನ್ನು ರೂಲ್ ಮಾಡಲು ತಗೊಂಡ್ ಬಂದಿದ್ರು ಹೊರತು ಭಾರತವನ್ನು ಅವರು ಸರ್ವ್ ಮಾಡಲು ತಗೊಂಡ್ ಬಂದಿರಲಿಲ್ಲ. ಇದೆಲ್ಲ ಅವ್ರ ಉದ್ದೇಶ ಏನಿತ್ತು, ಭಾರತವನ್ನು ರೂಲ್ ಮಾಡುವ ಉದ್ದೇಶ ಇತ್ತು. ಹಾಗಾಗಿ ಅವರು ಈ ಲಾ ಅಲ್ಲಿ ಅವರಿಗೆ ಏನ್ ಇಂಪಾರ್ಟೆಂಟ್ ಆಯ್ತು, ಅವರಿಗೆ ರೂಲ್ ಮಾಡಲು ಫೇವರ್ ಮಾಡುವಂತಹ ಪಾಯಿಂಟ್ಸ್ ಗಳನ್ನೇ ಇದರಲ್ಲಿ ಇಟ್ಕೊಂಡು ಬಂದಿದ್ರು. ಸೊ ಹಾಗಾಗಿ ಇದಕ್ಕೆ ಇಲ್ಲಿವರೆಗೂ ಕೂಡ ಒಂದೇ ಒಂದು ಅಮೆಂಡ್ಮೆಂಟ್ ಕೂಡ ಮಾಡಿರ್ಲಿಲ್ಲ ಗೌರ್ಮೆಂಟ್. ಸೊ ಇವಾಗ ಇದರಲ್ಲಿ ಬಹಳಷ್ಟು ಅಮೆಂಡ್ಮೆಂಟ್ ಗಳನ್ನ ತಗೊಂಡ್ ಬಂದಿದೆ. ಫಾರ್ ಎಕ್ಸಾಂಪಲ್ ನೋಡಿ, ಯಾವುದೇ ಒಂದು ಸೀರಿಯಸ್ ಕ್ರೈಮ್ ಇದ್ರೆ ಫೊರೆನ್ಸಿಕ್ ಟೀಮ್ ಅವರು, ಸೀರಿಯಸ್ ಕ್ರೈಮ್ ಇದ್ರೆ ಫೊರೆನ್ಸಿಕ್ ಟೀಮ್ ಅವರು ಆ ಕ್ರೈಮ್ ಸೀನಿಗೆ ಹೋಗ್ಬಿಟ್ಟು ಭೇಟಿ ನೀಡಿ ಅಲ್ಲಿ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ, ಇನ್ನಷ್ಟು ಜಾಸ್ತಿ ಎವಿಡೆನ್ಸ್ ಕಲೆಕ್ಟ್ ಮಾಡೋದ್ರಿಂದ ನಮ್ಗೆ ಕೇಸು ಆಕ್ಯುರೇಟ್ ಆಗಿ ಸಾಲ್ವ್ ಮಾಡಲು ಹೆಲ್ಪ್ ಮಾಡುತ್ತೆ. ಓಕೆ, ಅದಾದ್ಮೇಲೆ ಕೇಸನ್ನು ಡಿಲೇ ಮಾಡದೇ ಇರೋ ಹಾಗೆ ಇಮಿಡಿಯೇಟ್ಲಿ ಸಾಲ್ವ್ ಮಾಡೋಂಗೆ, ಅಂದ್ರೆ ಇಮಿಡಿಯೇಟ್ಲಿ ಅಂದ್ರೆ ವಿದಿನ್ ಟೈಮ್ ಸಾಲ್ವ್ ಮಾಡೋಂಗೆ ಹೆಲ್ಪ್ ಮಾಡುತ್ತೆ. ಅದಾದ್ಮೇಲೆ ಇದರಲ್ಲಿ ಡಿಜಿಟಲ್ ಟೆಕ್ನಾಲಜಿ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಲೈಕ್ ಇವಾಗ ಯಾವುದೇ ಕೇಸ್ ಇದ್ರೆ ಪೊಲೀಸರು 90 ಡೇಸ್ ಒಳಗಡೆ ಆ ಕೇಸಿನ ಸ್ಟೇಟಸ್ ಏನಿದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಮಾಡಬೇಕು. ಸೊ ಇದೆಲ್ಲ ಹೊಸ ಕಾನೂನಲ್ಲಿ ಒಳಗೊಂಡಿರೋದ್ರಿಂದ, ಸೊ ಆಲ್ ಇನ್ ಆಲ್ ಒಟ್ಟಾಗಿ ಇವಾಗ ಪ್ರೆಸೆಂಟ್ ಆಗಿರುವಂತಹ ಸೊಸೈಟಿಗೆ ಪ್ರೆಸೆಂಟ್ಲಿ ಇರುವಂತಹ ಸೊಸೈಟಿಗೆ ಮ್ಯಾಚ್ ಆಗಿರುವಂತಹ ಪಾಯಿಂಟ್ಸ್ ಗಳನ್ನು ಇದರಲ್ಲಿ ತಗೊಂಡು ಬಂದಿದ್ದಾರೆ. ಇದರಲ್ಲಿ ಏನಿದೆ ಅಂತ ಎಕ್ಸಾಮ್ ಅಲ್ಲಿ ಕೇಳಲ್ಲ, ಬಟ್ ಒಟ್ಟಿನಲ್ಲಿ ಇದು ಕಮಿಟಿ ಇಂಪಾರ್ಟೆಂಟ್. ಕ್ರಿಮಿನಲ್ ಕಾನೂನಿನ 3 ಕೋಡ್ಗಳನ್ನು ಪರಿಶೀಲಿಸಲು ರಚನೆಯಾದ ಸಮಿತಿ ಇದು. ಓಕೆ, ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಟೆನ್ನಿಸ್ನ ಹಾಲ್ ಆಫ್ ಫೇಮ್ಗೆ ಆಯ್ಕೆಯಾದ ಭಾರತ ಆಟಗಾರ ಯಾರು? ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಇತ್ತೀಚೆಗೆ ಲಿಯಾಂಡರ್ ಪೇಸ್, ಮಹೇಶ್ ಭೂಪತಿ, ರೋಹನ್ ಬೋಪಣ್ಣ ಮೇಲಿನ ಎಲ್ಲರು ನೋಡಿ. ಸೊ ಇತ್ತೀಚೆಗೆ ಲಿಯಾಂಡರ್ ಪೇಸ್ ಅವರು ಹಾಲ್ ಆಫ್ ಫೇಮ್ಗೆ ಆಯ್ಕೆಯಾಗಿದ್ರು. ಹಾಲ್ ಆಫ್ ಫೇಮ್ ಅಂದ್ರೆ ಏನು ನೋಡಿ, ಇದು ಟೆನ್ನಿಸ್ನ ಹಾಲ್ ಆಫ್ ಫೇಮ್. ಸೊ
ಹಾಲ್ ಆಫ್ ಫೇಮ್ಗೆ ಆಯ್ಕೆ ಆಗೋದ್ರಿಂದ ಇವರಿಗೆ ಏನ್ ಲಾಭ ಆಗುತ್ತೆ ಅಂದ್ರೆ, ಸೊ ಈ ಹಾಲ್ ಆಫ್ ಫೇಮ್ ಏನ್ ಮಾಡುತ್ತೆ, ಈಗ ಲಿಯಾಂಡರ್ ಪೇಸ್ ಆಯ್ಕೆ ಆಗಿದ್ದಾರೆ ಅಂದ್ರೆ ಇವ್ರ ಬಗ್ಗೆ, ಇವ್ರು ಮಾಡಿರುವಂತಹ ಅಚೀವ್ಮೆಂಟ್ ಗಳ ಬಗ್ಗೆ ಏನ್ ಮಾಡುತ್ತೆ ಜನರಿಗೆ ತಿಳಿಸುತ್ತೆ. ಇದರಿಂದ ಟೆನ್ನಿಸ್ ಸ್ಪೋರ್ಟ್ಸ್ ಅನ್ನ ಜೀವಂತವಾಗಿರಿಸಲು ಟ್ರೈ ಮಾಡುತ್ತೆ. ಅದಾದ್ಮೇಲೆ ಇನ್ನೂ ಸಾಕಷ್ಟು ಜನರು ಟೆನ್ನಿಸ್ ಆಡಲು ಅವ್ರಿಗೆ ಏನ್ ಮಾಡುತ್ತೆ, ಎನ್ಕರೇಜ್ ಮಾಡುತ್ತೆ ಇದು. ಓಕೆ, ಸೊ ಈ ತರ ಅವ್ರ ಅಚೀವ್ಮೆಂಟ್ಸ್ ಎಲ್ಲ ಜನರಿಗೆ ತಿಳಿಸಿ ಆದಷ್ಟು ಟೆನ್ನಿಸ್ ಬಗ್ಗೆ ನಾಲೆಜ್ ಅನ್ನ ಕ್ರಿಯೇಟ್ ಮಾಡುವಂತ ಕೆಲಸ ಮಾಡುತ್ತೆ ಟೆನ್ನಿಸ್ ಹಾಲ್ ಆಫ್ ಫೇಮ್. ಸೊ ಈ ಟೆನ್ನಿಸ್ ಹಾಲ್ ಆಫ್ ಫೇಮ್ ಅಲ್ಲಿ ನೀವು ಸೆಲೆಕ್ಟ್ ಆಗ್ಬೇಕಾದ್ರೂ ಕೆಲವೊಂದು ಕ್ರೈಟೇರಿಯಾ ಇರುತ್ತೆ, ಅದೆಲ್ಲ ಎಕ್ಸಾಮ್ ಅಲ್ಲಿ ಬರಲ್ಲ. ಬಟ್ ಜಸ್ಟ್ ಫಾರ್ ದಿ ಜನರಲ್ ನಾಲೆಜ್, ಮೋರ್ ದೆನ್ 75% ಆಫ್ ವೋಟ್ಸ್ ತಗೊಂಡ್ರೆ ಮಾತ್ರ ಇದಕ್ಕೆ ನಾಮಿನೇಟ್ ಆಗ್ತಾರೆ ಅದಕ್ಕೆ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ನೀತಿ ಆಯೋಗದ ಮಹತ್ವಾಕಾಂಕ್ಷಿ ತಾಲೂಕು ಕಾರ್ಯಕ್ರಮದಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಥಮ ಸ್ಥಾನ ಪಡೆದ ತಾಲೂಕು ಯಾವುದು? ಸೊ ಇದರ ರೈಟ್ ಆನ್ಸರ್ ಬಂದು ಯಾವುದು, ಗೆಸ್ ಮಾಡಿ ಒಂದು 5 ಸೆಕೆಂಡು. ಇದರ ರೈಟ್ ಆನ್ಸರ್ ಬಂದು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕು. ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್ ಅಂತ ಕರೀತಾರೆ ಇದಕ್ಕೆ. ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್ ಏನಿದೆ? ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್ ಅಂದ್ರೆ ಇದು ಇಟ್ ವಾಸ್ ಫಾರ್ಮ್ಡ್ ಆನ್ ದಿ ಲೈನ್ಸ್ ಆಫ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್. ನಿಮಗೆಲ್ಲ ಗೊತ್ತಿರುವುದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮು ಕೂಡ ಜಾರಿಗೆ ಬಂದಿತ್ತು 2018ರಲ್ಲಿ. ಅದರಲ್ಲಿ ಏನ್ ಮಾತಾಡಿದ್ರು ಅಂದ್ರೆ, ಈ ದೇಶದಲ್ಲಿರುವಂತಹ 112 ಅತಿ ಹಿಂದುಳಿದ ಡಿಸ್ಟ್ರಿಕ್ಟ್ ಗಳನ್ನ ತಗೊಂಡು ಡಿಸ್ಟ್ರಿಕ್ಟ್ ಗಳನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅವುಗಳನ್ನು ಅತಿ ಹೆಚ್ಚು ಲೆವೆಲ್ ಅಲ್ಲಿ ಡೆವಲಪ್ ಮಾಡೋದು, ಇದ್ರ ಉದ್ದೇಶ ಆಗಿತ್ತು. ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್. ಅದೇ ತರ ಆಸ್ಪಿರೇಷನಲ್ ಬ್ಲಾಕ್ಸ್, ಇಲ್ಲಿ ತಾಲೂಕುಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಆ ತಾಲೂಕಿನಲ್ಲಿ ಕ್ವಾಲಿಟಿ ಆಫ್ ಲೈಫ್ ಅನ್ನ ಇಂಪ್ರೂವ್ ಮಾಡೋದು ಇವ್ರ ಉದ್ದೇಶ. ಅದಾದ್ಮೇಲೆ ಯಾವುದೇ ಸರ್ವಿಸಸ್ ಡಿಜಿಟಲಿ ಪ್ರೊವೈಡ್ ಮಾಡೋದು ಕೂಡ ಇದ್ರ ಉದ್ದೇಶ. ಸೊ ಒಟ್ಟಿನಲ್ಲಿ ಅತಿ ಹಿಂದುಳಿದ ತಾಲೂಕುಗಳನ್ನು ತಗೊಂಡು ಅವುಗಳನ್ನು ಡೆವಲಪ್ ಮಾಡೋದೇ ಇದ್ರ ಮುಖ್ಯ ಉದ್ದೇಶ, ನೀತಿ ಆಯೋಗದ ಮಹತ್ವಾಕಾಂಕ್ಷಿ ತಾಲೂಕು ಕಾರ್ಯಕ್ರಮದ್ದು. ಇನ್ನೊಂದು ಕ್ವಶನ್ ಇಲ್ಲೇ ಫ್ರೇಮ್ ಆಗುತ್ತೆ ನೋಡಿ. ಮಹತ್ವಾಕಾಂಕ್ಷಿ ತಾಲೂಕು ಕಾರ್ಯಕ್ರಮ, ಮಹತ್ವಾಕಾಂಕ್ಷಿ ತಾಲೂಕು ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್ ಅನ್ನು ಜಾರಿಗೆ ತಂದಿರೋರು ನೀತಿ ಆಯೋಗ. ಕ್ವಶನ್ಸ್ ಅನ್ನ ನೆನಪಿಡಬೇಕು ನೀವು. ಓಕೆ, ಇದರಲ್ಲಿ ಯಾವುದೆಲ್ಲ ಪ್ಯಾರಾಮೀಟರ್ಸ್ ಮೇಲೆ ರ್ಯಾಂಕಿಂಗ್ ಕೊಡ್ತಾರೆ ಅಂದ್ರೆ, ಆ ತಾಲೂಕಿನಲ್ಲಿ ಯಾವ ತರ ಹೆಲ್ತ್ ಮತ್ತೆ ನ್ಯೂಟ್ರಿಷನ್ ಇದೆ, ಅದಾದ್ಮೇಲೆ ಎಜುಕೇಶನ್ ಯಾವ ತರ ಪ್ರೊವೈಡ್ ಮಾಡ್ತಾ ಇದ್ದಾರೆ ಆ ತಾಲೂಕಲ್ಲಿ, ಅದಾದ್ಮೇಲೆ ಅಗ್ರಿಕಲ್ಚರ್ ಯಾವ ತರ ಮಾಡ್ತಾ ಇದ್ದಾರೆ, ಅಗ್ರಿಕಲ್ಚರ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದಾರೋ ಇಲ್ವೋ, ಆಮೇಲೆ ವಾಟರ್ ರಿಸೋರ್ಸ್ ಅವೈಲೇಬಲ್ ಇದೆಯೋ ಇಲ್ವೋ ಅಗ್ರಿಕಲ್ಚರ್ ಮಾಡೋಕೆ, ಇವೆಲ್ಲ ಕನ್ಸಿಡರ್ ಮಾಡ್ಕೊಂಡು ಇವುಗಳಿಗೆಲ್ಲ ಒಂದು ಫಿಕ್ಸೆಡ್ ಪರ್ಸೆಂಟೇಜ್ ಅಥವಾ ಫಿಕ್ಸೆಡ್ ಮಾರ್ಕ್ಸ್ ಇಟ್ಟಿರ್ತಾರೆ. ಆ ಮಾರ್ಕ್ಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಆ ಮಾರ್ಕ್ಸ್ ಬೇಸಿಸ್ ಮೇಲೆ ರ್ಯಾಂಕಿಂಗ್ ಅನ್ನ ರೆಡಿ ಮಾಡ್ತಾರೆ. ಇದರಿಂದ ಏನ್ ಹೆಲ್ಪ್ ಆಗುತ್ತೆ ಅಂದ್ರೆ, ಈ ತಾಲೂಕು ಫಾರ್ ಎಕ್ಸಾಂಪಲ್ ಇವಾಗ ಮಸ್ಕಿ ತಾಲೂಕು ಫಸ್ಟ್ ಬಂತು, ದಕ್ಷಿಣ ಭಾರತದಲ್ಲೇ ಫಸ್ಟ್ ಬಂತು. ಇದರಿಂದ ಬೇರೆ ರಾಜ್ಯಗಳಿಗೂ ಇದೊಂದು ಲೆಸನ್ ಆಗ್ಬಿಡುತ್ತೆ. ಬೇರೆ ರಾಜ್ಯದವರು ಇದರಿಂದ ಬಹಳಷ್ಟು ಕಲಿಬಹುದು. ಇವ್ರು ಯಾವ್ದಾವ್ದು ಯುನಿಕ್ ಅಪ್ರೋಚ್ ಅನ್ನ ಫಾಲೋ ಮಾಡಿದ್ದಾರೆ, ಅದನ್ನೇ ಬೇರೆ ರಾಜ್ಯಗಳು ಕೂಡ, ಬೇರೆ ಸ್ಟೇಟ್ ಗೌರ್ಮೆಂಟ್ ಕೂಡ ಫಾಲೋ ಮಾಡಿಬಿಟ್ಟು ತಮ್ಮ ತಾಲೂಕುಗಳು ಅಥವಾ ಡಿಸ್ಟ್ರಿಕ್ಟ್ಗಳು, ತಮ್ಮ ಪ್ರದೇಶಗಳನ್ನು ಡೆವಲಪ್ ಮಾಡಬಹುದು. ಇದರ ಮುಖ್ಯ ಉದ್ದೇಶ ಇದು. ನೆಕ್ಸ್ಟ್, ಯುನೆಸ್ಕೋ ಸಾಂಸ್ಕೃತಿಕ ಪಟ್ಟಿಗೆ ಸೇರ್ಪಡೆಯಾದ ಗರ್ಭಾ ನೃತ್ಯವು ಯಾವ ರಾಜ್ಯಕ್ಕೆ ಸೇರಿದೆ? ಗರ್ಭಾ ರಾಜ್ಯವು ರೈಟ್ ಆನ್ಸರು ಗುಜರಾತ್. ದಾಂಡಿಯಾ ಮತ್ತೆ ಗರ್ಭಾ ಇವೆರಡು ಗುಜರಾತ್ನ ಫೇಮಸ್ ಡ್ಯಾನ್ಸ್ಗಳು. ಇದು ನವರಾತ್ರಿ ದಿವಸ 9 ದಿವಸ ಪರ್ಫಾರ್ಮ್ ಮಾಡ್ತಾರೆ ಈ ಡ್ಯಾನ್ಸ್. ಓಕೆ, ಗಾಡೆಸ್ ಶೋ ಅಂದ್ರೆ ಒಂದು ದೇವರಿಗೆ ಅರ್ಪಣೆ ಮಾಡ್ತಾರೆ. 9 ದಿವಸ ನವರಾತ್ರಿ ದಿವಸದಲ್ಲಿ ಪರ್ಫಾರ್ಮ್ ಮಾಡ್ತಾರೆ ದಾಂಡಿಯಾ ಮತ್ತು ಗರ್ಭಾ ನೃತ್ಯವು. ಬಟ್ ಇವಾಗ ಸಾಂಸ್ಕೃತಿಕ ಪಟ್ಟಿಗೆ ಸೇರ್ಪಡೆಯಾಗಿದ್ದು ಗರ್ಭಾ ನೃತ್ಯ. ಓಕೆ, ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್. ಓಕೆ, ನೆಕ್ಸ್ಟ್, ಈಗ ಮಧ್ಯಪ್ರದೇಶ ಸರ್ಕಾರವು ತಾನ್ಸೇನ್ ಪ್ರಶಸ್ತಿ ಯಾರಿಗೆ ನೀಡಿದೆ? ಸೊ ಫಸ್ಟ್ ಆಫ್ ಆಲ್ ಒಂದು ಕ್ವಶನ್ ಇಲ್ಲೇ ಅರಾಜಿತ್ತು, ತಾನ್ಸೇನ್ ಪ್ರಶಸ್ತಿ ಯಾರು ಕೊಡ್ತಾರೆ? ತಾನ್ಸೇನ್ ಪ್ರಶಸ್ತಿ ಯಾರು ಕೊಡ್ತಾರೆ ಅಂದ್ರೆ ಮಧ್ಯಪ್ರದೇಶ. ಸೊ ಈಗ ಯಾರಿಗೆ ಕೊಟ್ಟಿದ್ರೆ 2024ರಲ್ಲಿ ಅಂದ್ರೆ ನೋಡಿ, ಈ ಕ್ವಶನ್ ನಾನು ರೆಡಿ ಮಾಡಿರೋ ಕ್ವಶನ್ಗಳಲ್ಲಿ ಇತ್ತೀಚೆಗೆ ಅಂದ್ರೆ ಯು ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ 2024 ಪಂಡಿತ್ ಗಣಪತಿ ಭಟ್ ಅವರಿಗೆ ನೀಡಲಾಗಿದೆ. ಇನ್ನೊಂದು ಪ್ರೀವಿಯಸ್ ಇಯರ್ ಅಲ್ಲಿ ಏನ್ ಕ್ವಶನ್ ಕೇಳಿದ್ರಂದ್ರೆ, ತಾನ್ಸೇನ್ ಪ್ರಶಸ್ತಿಯು ಪ್ರತಿ ವರ್ಷ ಮಧ್ಯಪ್ರದೇಶದಲ್ಲಿ ಪ್ರತಿ ವರ್ಷ ತಾನ್ಸೇನ್ ಸಮಾರೋಹ ಅಂತ ನಡೆಯುತ್ತೆ. ತಾನ್ಸೇನ್ ಸಮಾರೋಹ. ಸೊ ಆ ಸಮಾರೋಹದಲ್ಲಿ ಈ ಪ್ರಶಸ್ತಿ ನೀಡ್ತಾರೆ. ಬಟ್ ಈ ತಾನ್ಸೇನ್ ಸಮಾರೋಹ ಪ್ರತಿ ವರ್ಷ ಎಲ್ಲಿ ಜರುಗುತ್ತೆ ಅಂತ ಕೇಳಿದ್ರು ಮಧ್ಯಪ್ರದೇಶದಲ್ಲಿ. ರೈಟ್ ಆನ್ಸರ್ ಗ್ವಾಲಿಯರ್. ಈ ಗ್ವಾಲಿಯರ್ನಲ್ಲಿ ನಡೆಯುವಂತಹ ಈ ಸಮಾರೋಹದಲ್ಲಿ ಪ್ರತಿ ವರ್ಷ ತಾನ್ಸೇನ್ ಸಮ್ಮಾನ್ ಪ್ರಶಸ್ತಿಯನ್ನು ಕೊಡ್ತಾರೆ.
ಯಾರಿಗೆ ಕೊಡ್ತಾರೆ ಅಂದ್ರೆ ಇದು ಹಿಂದೂಸ್ತಾನಿ ಮ್ಯೂಸಿಕ್ ಅಲ್ಲಿ ಯಾರು ಎಕ್ಸ್ಪೋನೆಂಟ್ ಇದ್ದಾರೆ ಅಂದ್ರೆ ಹಿಂದೂಸ್ತಾನಿ ಮ್ಯೂಸಿಕ್ ಅಲ್ಲಿ ಎಕ್ಸ್ಪೋನೆಂಟ್ ಅಂದ್ರೆ ಎಕ್ಸ್ಪರ್ಟ್ ಯಾರು ಇರ್ತಾರೆ ಹಿಂದೂಸ್ತಾನಿ ಮ್ಯೂಸಿಕ್ ಅಲ್ಲಿ ಅವರಿಗೆ ಇದು ತಾನ್ಸೇನ್ ಪ್ರಶಸ್ತಿಯನ್ನು ಕೊಡ್ತಾರೆ. ನಿಮ್ಗೆಲ್ಲ ಗೊತ್ತಿರ್ಬೋದು ತಾನ್ಸೇನ್ ಯಾರ್ ಕೋರ್ಟ್ ಅಲ್ಲಿ ಇದ್ರು, ಇವರು ಅಕ್ಬರ್ನ ಕೋರ್ಟ್ ಅಲ್ಲಿ ಇದ್ರು. ಇವರೊಬ್ರು ಪೋಯೆಟ್ ಇದ್ರು, ಫೇಮಸ್ ಪೋಯೆಟ್. ಓಕೆ, ಅದೇ ತರ ಹಿಂದೂಸ್ತಾನಿ ಮ್ಯೂಸಿಷಿಯನ್ ಕೂಡ ಇವರು ತಾನ್ಸೇನ್. ಅಕ್ಬರ್ನ ಏನ್ ನಾವು ನವರತ್ನಗಳಂತ ಕರಿತೀವಿ, 9 ಜುವೆಲ್ಸ್ ಆಫ್ ಅಕ್ಬರ್, ಅವರಲ್ಲಿ ತಾನ್ಸೇನ್ ಕೂಡ ಒಬ್ರು. ಓಕೆ, ರೈಟ್. ನೆಕ್ಸ್ಟ್ 2023ನೇ ಸಾಲಿನ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ? ಇದರ ಕ್ವಶನ್ಸ್ ಕೂಡ ನೆನಪಿಡ್ಬೇಕು. ಇದರಲ್ಲಿ ಏನು ಜಾಸ್ತಿ ಎಕ್ಸ್ಪ್ಲನೇಷನ್ ಇರಲ್ಲ. ಸೊ ರೈಟ್ ಆನ್ಸರ್ ಡೇನಿಯರ್ ಬಿ ಮತ್ತು ಅಲಿ ಅಬ್ದುಲ್ ಅವದ್ ಇವರಿಬ್ಬರಿಗೂ ಸಿಕ್ಕಿದೆ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಫಸ್ಟ್ ಆಫ್ ಆಲ್ ಯಾರಿಗೆ ಕೊಡ್ತಾರೆ ಅಂಡ್ ಯಾಕೆ ಕೊಡ್ತಾರೆ? ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಪ್ರಶಸ್ತಿ 3 ಕೆಟಗರಿಯಲ್ಲಿ ವರ್ಕ್ ಮಾಡಿದವರಿಗೆ ಕೊಡ್ತಾರೆ. 3 ಕೆಟಗರಿ ಅಂದ್ರೆ ಯಾವುದು? ಸೊ ಇಂದಿರಾ ಗಾಂಧಿ ರಾಷ್ಟ್ರೀಯ ಪ್ರಶಸ್ತಿ ಇದು ಇಂಟರ್ನ್ಯಾಷನಲ್ ಪೀಸ್ಗೋಸ್ಕರ ಯಾರು ಡೆವಲಪ್ ಮಾಡಿದ್ದಾರೆ? ಪೀಸ್ಗೋಸ್ಕರ. ಓಕೆ, ಪೀಸ್, ಡಿಸ್ಆರ್ಮಮೆಂಟ್, ನಿಶಸ್ತ್ರೀಕರಣ, ಡಿಸ್ಆರ್ಮಮೆಂಟ್ಗೆ ಯಾರು ಹೋರಾಡಿದ್ದಾರೆ ಅವರಿಗೆ ಈ ಪ್ರಶಸ್ತಿಯನ್ನ ಕೊಡ್ತಾರೆ. ಸೊ ಅಲಿ ಅಬ್ದುಲ್ ಅವದ್ ಮತ್ತು ಡೆನಿಯರ್ ಬಿ ಇವರು ಇವಾಗ ಕರೆಂಟ್ ಸಿನಾರಿಯೋ ನಡೀತಾ ಇರುವಂತಹ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ಮಧ್ಯೆ ಏನ್ ವಾರ್ ನಡೀತಾ ಇದೆ ಅದನ್ನು ಕಮ್ಮಿ ಮಾಡಲು, ಅದನ್ನು ತಡೆಯಲು ಇವರಿಬ್ರು ಕಾಂಟ್ರಿಬ್ಯೂಟ್ ಮಾಡಿ ಸಲುವಾಗಿ ಇವರಿಬ್ಬರಿಗೆ ಅಂತಾರಾಷ್ಟ್ರೀಯ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ನೀಡಿದ್ದಾರೆ. ಹೆಸರು ಇಡುವಂತೆ ಶಾಂತಿಗೋಸ್ಕರ ಯಾರು ಹೋರಾಡ್ತಾರೆ ಅವ್ರಿಗೆ ಅವರಿಗೆ ಈ ಪ್ರಶಸ್ತಿಯನ್ನು ನೀಡ್ತಾರೆ. ನೆಕ್ಸ್ಟ್, ಭಾರತದ 75ನೇ ಗಣರಾಜ್ಯೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದವರು. ಓಕೆ, ಭಾರತದ 75ನೇ ಗಣರಾಜ್ಯೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಬಂದವರು ಇಮ್ಯಾನ್ಯುಯಲ್ ಮ್ಯಾಕ್ರಾನ್. ರೈಟ್ ಆನ್ಸರ್ ಇಮ್ಯಾನ್ಯುಯಲ್ ಮ್ಯಾಕ್ರಾನ್. ಇವ್ರು ಯಾರು? ಫ್ರಾನ್ಸ್ನ ಅಧ್ಯಕ್ಷರು. ಇಮ್ಯಾನ್ಯುಯಲ್ ಮ್ಯಾಕ್ರಾನ್. ಇದೊಂದು ನೆನಪಿಡ್ಬೇಕು. ಪ್ರತಿ ವರ್ಷನೂ ಕೇಳ್ತಾರೆ ರಿಪಬ್ಲಿಕ್ ಡೇ ದಿವಸ ಯಾರಿಗೆ ಕರೆಸಿದ್ರು, ಯಾರು ಚೀಫ್ ಗೆಸ್ಟ್ ಆಗಿದ್ರು ಅಂತ. ಸೊ ಹಾಗಾಗಿ ಈ ಕ್ವಶನ್ ನೆನ್ಪಿಟ್ಕೋಬೇಕು. ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಫ್ರಾನ್ಸ್ನ ಅಧ್ಯಕ್ಷರು ಇವರು. ನೆಕ್ಸ್ಟ್, ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ್ ಪುರಸ್ಕಾರವನ್ನು ನೀಡುವವರು ಯಾರು? ಸರಿ ಉತ್ತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಪ್ರತಿ ವರ್ಷ ಬಾಲ್ ಪುರಸ್ಕಾರನ ನೀಡುತ್ತೆ. ಈ ಬಾಲ್ ಪುರಸ್ಕಾರನ ಆಕ್ಚುಲಿ ಎರಡು ಕೆಟಗರಿಯಲ್ಲಿ ನೀಡ್ತಾರೆ. ಒಂದು ಬಾಲ್ ಶಕ್ತಿ ಪುರಸ್ಕಾರ, ಇನ್ನೊಂದು ಬಾಲ್ ಕಲ್ಯಾಣ್. ಬಾಲ್ ಶಕ್ತಿ ಪುರಸ್ಕಾರ, ಬಾಲ್ ಕಲ್ಯಾಣ್. ಈ ಸರ್ತಿ ಇದು ಯಾಕೆ ಇಂಪಾರ್ಟೆಂಟ್ ಆಯ್ತು ಅಂದ್ರೆ ಈ ಸರ್ತಿ ಇದು ಕರ್ನಾಟಕದ ಒಂದು ಮಗುವಿಗೆ ನೀಡಿದ್ರಿಂದ ಇದು ತುಂಬಾ ಇಂಪಾರ್ಟೆಂಟ್. ನೀಡೋರು ಯಾರು? ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ. ಬಾಲ್ ಶಕ್ತಿ ಪುರಸ್ಕಾರ ಇದು ಯಾವ ಏಜಿನವ್ರಿಗೆ ಕೊಡ್ತಾರೆ ಅಂದ್ರೆ ಅಂಡರ್ ದಿ ಏಜ್ ಆಫ್ 18. ಯಾರೆಲ್ಲ ಇನೋವೇಟಿವ್ ಆಗಿ ಕೆಲಸ ಮಾಡಿದ್ದಾರೆ ಅಥವಾ ಸೋಷಿಯಲ್ ವರ್ಕ್ ಯಾರು ಮಾಡಿದ್ದಾರೆ, ಬ್ರೇವರಿ ಯಾರು ತೋರಿಸಿದ್ದಾರೆ, ಶೌರ್ಯತನ ತೋರಿಸಿ ಏನ್ ಕೆಲಸ ಮಾಡಿದ್ದಾರೆ ಅಂತವರಿಗೆಲ್ಲ ಈ ಪ್ರಶಸ್ತಿಯನ್ನು ನೀಡ್ತಾರೆ. ಕೊಡೋರು ಯಾರು? ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವಾರ್ಡ್ ಮಾಡ್ತಾರೆ ಇದಕ್ಕೆ. ಯಾವಾಗ? ಒಂದು ನವೆಂಬರ್ 14ನೇ ದಿವಸ ಮಕ್ಕಳ ದಿನಾಚರಣೆ ದಿವಸ ಕೊಡ್ತಿದ್ರು, ಬಟ್ ಇವಾಗ ಜನವರಿ 25ನೇ ದಿವಸ ಕೊಡ್ತಾ ಇದ್ದಾರೆ. ಇದು ಕೂಡ ನೆನಪಿಡ್ಬೇಕು. ದೆನ್ ಈ ಸಲ ನೀಡಿದಂತ ಪ್ರಶಸ್ತಿ ಕರ್ನಾಟಕದ ಚಾರ್ವಿ ಅನ್ನೋ ಹುಡುಗಿಗೆ. ಚಾರ್ವಿ ಇವರೊಬ್ರು ಚೆಸ್ ಪ್ಲೇಯರ್. ಇದು ಕೂಡ ನೆನಪಿಡ್ಬೇಕು. ನೆಕ್ಸ್ಟ್, ಗಣರಾಜ್ಯೋತ್ಸವ ಸ್ತಬ್ಧ ಚಿತ್ರದಲ್ಲಿ ಪ್ರಥಮ ಸ್ಥಾನ ಪಡೆದ ರಾಜ್ಯವು. ಎವ್ರಿ ಇಯರ್ ಗಣರಾಜ್ಯೋತ್ಸವ ದಿನಂದು ಎಲ್ಲಾ ಸ್ಟೇಟ್ಗಳೆಲ್ಲ ಯಾವ ಸ್ಟೇಟ್ಗಳ ಟ್ಯಾಬ್ಲೋ ನಾಮಿನೇಟೆಡ್ ಆಗಿದೆಯೋ ಆ ಸ್ಟೇಟ್ಗಳು ಮಾತ್ರ ಎಕ್ಸಿಬಿಟ್ ಮಾಡ್ತಾರೆ ತಮ್ಮ ಟ್ಯಾಬ್ಲೋಗಳು. ಟ್ಯಾಬ್ಲೋ ಎಕ್ಸಿಬಿಟ್ ಮಾಡಿದೆ ಅಂದ್ರೆ ಇದು ರೈಟ್ ಆನ್ಸರ್. ಫಸ್ಟ್ ಒಡಿಶಾ ಟ್ಯಾಬ್ಲೋ ಎಕ್ಸಿಬಿಟ್ ಮಾಡೋದಂದ್ರೆ ಏನಂದ್ರೆ ಜನವರಿ 26 ರಿಪಬ್ಲಿಕ್ ಡೇ ದಿವಸ ಯಾವ ಸ್ಟೇಟ್ ಸೆಲೆಕ್ಟ್ ಆಗಿದೆಯೋ ನಾವು ಎಕ್ಸಿಬಿಟ್ ಮಾಡಕ್ಕೆ, ಆ ಸ್ಟೇಟು ತನ್ನ ಸ್ಟೇಟ್ ಅಲ್ಲಿರುವಂತಹ ಯುನಿಕ್ ಏನಿದೆ ತನ್ನ ಸ್ಟೇಟ್ ಅಲ್ಲಿ ಆ ಯುನಿಕ್ನೆಸ್ ಅನ್ನ ಎಕ್ಸಿಬಿಟ್ ಮಾಡ್ತವೆ. ನೀವೆಲ್ಲ ನೋಡಿರ್ಬೋದು ಯಾವ ತರ ಎಕ್ಸಿಬಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ಯುನಿಕ್ನೆಸ್ ಅನ್ನ ಎಕ್ಸಿಬಿಟ್ ಮಾಡ್ತವೆ. ಅದರಲ್ಲಿ ಬೆಸ್ಟ್ ಟ್ಯಾಬ್ಲೋ ಅನ್ನ ಸೆಲೆಕ್ಟ್ ಮಾಡ್ತಾರೆ ಫೈನಲಿ. ಸೊ ಈ ಸಲ 2024ರಲ್ಲಿ ಸೆಲೆಕ್ಟ್ ಆಗಿದ್ದು ಒಡಿಶಾ. ಇದು ನೆನಪಿಡ್ಬೇಕು ನೀವು. ನೆಕ್ಸ್ಟ್, ಜೈತಾಪುರ್ ಅಣು ಸ್ಥಾವರಕ್ಕೆ ಯಾವ ದೇಶಗಳ ಮೇಲೆ ಒಪ್ಪಂದವಾಗಿದೆ? ಆಕ್ಚುಲಿ ಮೇಲೆ ಅಲ್ಲ, ಅದು ಮಧ್ಯ. ಯಾವ ದೇಶಗಳ ಮೇಲೆ ಒಪ್ಪಂದ ಆಗಿದೆ? ಜೈತಾಪುರ್ ಅಣು ಸ್ಥಾವರ
ಇಂಡಿಯಾ ಮತ್ತು ಫ್ರಾನ್ಸ್ ರೈಟ್ ಆನ್ಸರ್. ಇಂಡಿಯಾ ಮತ್ತು ಫ್ರಾನ್ಸ್ ಮಧ್ಯೆ ಒಪ್ಪಂದ ಆಗಿತ್ತು. ಆಕ್ಚುಲಿ ಇದು ಸ್ಟಾರ್ಟ್ ಆಗಿದ್ದು 2009 ಒಪ್ಪಂದ ಆಗಿತ್ತು. ಮನಮೋಹನ್ ಸಿಂಗ್ ಗೌರ್ಮೆಂಟ್ ಇದ್ದಾಗ 2009 ಆದಾಗ ಅದು ಫ್ರಾನ್ಸ್ನ ಕಂಪನಿ ಆದಂತಹ ಯಾವ ಕಂಪನಿ ಮಧ್ಯೆ ಒಪ್ಪಂದ ಆಯಿತು? ಫ್ರಾನ್ಸ್ನ ಅರೇನಾ, ಆ ಕಂಪನಿ ಹೆಸರು ಅರೇನಾ ಅವೇರಾ ಈ ತರ ಇತ್ತು, ಎಕ್ಸಾಕ್ಟ್ಲಿ ಬರ್ತಾ ಇಲ್ಲ. ಈ ಕಂಪನಿ ಮತ್ತೆ ಭಾರತ ನ್ಯಾಷನಲ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈ ಕಂಪನಿ ಮಧ್ಯೆ ಒಪ್ಪಂದ ಆದಾಗ ಈ ಕಂಪನಿ ಬ್ಯಾಂಕ್ರಪ್ಟ್ ಆಗೋಯ್ತು. ಬ್ಯಾಂಕ್ರಪ್ಟ್ ಆದಾಗ ಇದು ಇಲ್ಲಿಗೆ ಸ್ಟಾಪ್ ಆಯ್ತು. ತಿರ್ಗಾ 2016 ಮತ್ತೆ ಮೋದಿ ಗೌರ್ಮೆಂಟ್ ಬಂದ ಮೇಲೆ ಇಂಡಿಯಾ ಮತ್ತೆ ಫ್ರಾನ್ಸ್ ಮಧ್ಯೆ ಏನಿದು ಅಣುಸ್ಥಾವರಕ್ಕೆ ಕೈ ಹಾಕಲಾಗಿತ್ತು ಅದು ರೀಸ್ಟಾರ್ಟ್ ಮಾಡ್ತಾರೆ 2016. ಸೊ ಈ ತರ ಚೈತಾಪುರ್ ಅಣುಸ್ಥಾವರ ಬಗ್ಗೆ ನೀವು ನೆನಪಿಡಲೇಬೇಕು, ಭಾರತ ಮತ್ತು ಫ್ರಾನ್ಸ್. ಇದೇನಾದ್ರೂ ಇಫ್ ಇಟ್ ಈಸ್ ಬಿಲ್ಟ್ ಸಕ್ಸಸ್ಫುಲಿ, ಅವಾಗ ಇದು 9900 ಮೆಗಾವ್ಯಾಟ್ ಪವರ್ ಪ್ರೊಡ್ಯೂಸ್ ಮಾಡುವಂತಹ ಕೆಪಾಸಿಟಿ ಒಂದೇ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದು. ಓಕೆ, ಇದು ವಿಶ್ವದಲ್ಲೇ ಅತಿ ಹೆಚ್ಚು ಪವರ್ ಪ್ಲಾಂಟ್ ಅನ್ನ ಇದು ವಿಶ್ವದಲ್ಲಿ ಅತಿ ಹೆಚ್ಚು ನ್ಯೂಕ್ಲಿಯರ್ ಪವರ್ ಜನರೇಟ್ ಮಾಡುವಂತಹ ಪವರ್ ಸ್ಟೇಷನ್ ಆಗುತ್ತೆ ಇದು 9900 ಮೆಗಾವ್ಯಾಟ್. ಯಾವುದು? ಚೈತಾಪುರ್ ಅಣುಸ್ಥಾವರ. ಓಕೆ, ಇನ್ನೊಂದು ಕ್ವಶನ್ ಕೇಳ್ಬೋದು, ಚೈತಾಪುರ್ ಅಣುಸ್ಥಾವರ ಎಲ್ಲಿದೆ ಅಂತ ಕೇಳ್ಬೋದು. ಮಹಾರಾಷ್ಟ್ರದ ರತ್ನಗಿರಿ ಡಿಸ್ಟ್ರಿಕ್ಟ್. ಓಕೆ, ಮಹಾರಾಷ್ಟ್ರದ ರತ್ನಗಿರಿ ಡಿಸ್ಟ್ರಿಕ್ಟ್. ನೆಕ್ಸ್ಟ್ 2024 ಸಾಲಿನ ಪದ್ಮ ಪ್ರಶಸ್ತಿಗಳಲ್ಲಿ ಪದ್ಮ ವಿಭೂಷಣ್ ಎಷ್ಟು ಜನರಿಗೆ ನೀಡಲಾಗಿದೆ? ಓಕೆ, ಇದು ಪ್ರತಿ ವರ್ಷನೂ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಪದ್ಮ ವಿಭೂಷಣ್ ಪ್ರಶಸ್ತಿ ಈ ಸಲ 5 ಜನರಿಗೆ ಸಿಕ್ಕಿದೆ. ಓಕೆ, ಇದು ಕೂಡ ನೆನಪಿಡ್ಬೇಕು ನೀವು. 5 ಜನರಿಗೆ ಯಾರ್ಯಾರು ಅಂದ್ರೆ, ಸೊ ಇಂದೇಶ್ವರ ಪಾಠಕ್, ಟಾಯ್ಲೆಟ್ ಮ್ಯಾನ್ ಆಫ್ ಇಂಡಿಯಾ, ಕಯಾನ್ ನಾಯ್ಡು ವೈಸ್ ಪ್ರೆಸಿಡೆಂಟ್ ಇದ್ರು ಇವರು, ಫಿಲ್ಮ್ ಸ್ಟಾರ್ ಚಿರಂಜೀವಿ, ಅದಾದ್ಮೇಲೆ ಪದ್ಮಾ ಸುಬ್ರಹ್ಮಣ್ಯಂ ಮತ್ತೆ ವೈಜಯಂತಿ ಮಾಲಾ. ಇವರು ಇಬ್ರು ತಮಿಳುನಾಡದವರು. ವೈಜಯಂತಿ ಮಾಲಾ. ಇದು ಕೂಡ ನೆನಪಿರ್ಬೇಕು. ಈ ಸಲ ಪದ್ಮ ವಿಭೂಷಣ್ 5 ಜನರಿಗೆ ನೀಡಲಾಗಿದೆ. ಓಕೆ, ಪದ್ಮ ಪ್ರಶಸ್ತಿಗಳಲ್ಲಿ ಕನ್ನಡದಲ್ಲಿ ಯಾರಿಗಾದ್ರೂ ನೀಡಿದ್ರೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದ್ರ ಬಗ್ಗೆ ಓದಲೇಬೇಕು. ನೆಕ್ಸ್ಟ್, ಸುಲಭ್ ಇಂಟರ್ನ್ಯಾಷನಲ್ ಫೌಂಡೇಶನ್ ನ ಸಂಸ್ಥಾಪಕರು ಯಾರು? ಸುಲಭ್ ಇಂಟರ್ನ್ಯಾಷನಲ್ ಫೌಂಡೇಶನ್ ನ ಸಂಸ್ಥಾಪಕರು ಬಿಂದೇಶ್ವರ್ ಪಾಠಕ್. ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಓಕೆ, ಬಿಂದೇಶ್ವರ ಪಾಠಕ್ ಸುಲಭ್ ಇಂಟರ್ನ್ಯಾಷನಲ್ ಫೌಂಡೇಶನ್ ನ ಸ್ಥಾಪಕರು. ಏನಿದು ಸುಲಭ್ ಫೌಂಡೇಶನ್ ಅಂದ್ರೆ, ಬಿಂದೇಶ್ವರ್ ಪಾಠಕ್ ಅವರಿಗೆ ಇನ್ನೊಂದು ಟೈಟಲ್ ಕೂಡ ಇದೆ, ಟಾಯ್ಲೆಟ್ ಮ್ಯಾನ್ ಆಫ್ ಇಂಡಿಯಾ. ಸೊ ಏನಪ್ಪ ಇವ್ರ ಸ್ಟೋರಿ ಅಂದ್ರೆ, ಬಿಂದೇಶ್ವರ್ ಪಾಠಕ್ ಅವರು ಇವರು PhD ಥೀಸಸ್ ಮಾಡುವಾಗ ರಿಸರ್ಚ್ ಸಲುವಾಗಿ ಇವರು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ವರ್ಕ್ ಏನಿರುತ್ತೆ, ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಅಂದ್ರೆ ಈ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡೋರು, ಅವ್ರು ಏನಿರ್ತಾರೆ ಅವ್ರ ಜೊತೆ ಇರ್ತಾರೆ. ಅವ್ರ ಜೊತೆ ಇರ್ಬೇಕಾಗಂತ ಪರಿಸ್ಥಿತಿ ಬಂದಿರುತ್ತೆ PhD ಥೀಸಸ್ ಮಾಡುವಾಗ. ಓಕೆ, ಸೊ ಅವಾಗ ಇವರು ಆ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಕೆಲಸ ನೋಡ್ಬಿಟ್ಟು ಅವ್ರು ಡೈಲಿ ಏನ್ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ ನೋಡಿದಾಗ, ಒಂದ್ 2-3 ದಿವಸ ಅವ್ರ ಜೊತೆ ಇಟ್ಕೊಂಡು ನೋಡಿದಾಗ ಇವ್ರು ತುಂಬಾ ಅಸಹ್ಯ ಅನ್ಸುತ್ತೆ. ಬೆಳಿಗ್ಗೆ ಹೇಳ್ಬೇಕು, ಆಮೇಲೆ ಡ್ರೈ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡ್ಬೇಕು, ಇದೆಲ್ಲ ತುಂಬಾ ಮನ್ಸಿಗೆ ಬೇಜಾರಾದಾಗ ನೋಡಿ ಇವ್ರು ಏನ್ ಮಾಡ್ತಾರೆ, ಅದೇ ದಿವಸ ಡಿಸೈಡ್ ಮಾಡ್ತಾರೆ, ನಾನು ಈ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಅನ್ನ ಮೇಲೆತ್ಬೇಕು, ಆಮೇಲೆ ಇವ್ರ ಕೆಲಸ ನಾನು ಕಂಪ್ಲೀಟ್ ಆಗಿ ಎಲಿಮಿನೇಟ್ ಮಾಡ್ಬೇಕು. ಇದಕ್ಕಿರೋದು ಒಂದೇ ದಾರಿ ಅಂದ್ರೆ ಟಾಯ್ಲೆಟ್ ಅನ್ನ ಕಟ್ಸ್ಬೇಕು. ಸೊ ಈ ಟಾಯ್ಲೆಟ್ ಅನ್ನ ಕಟ್ಸೋ ಕೆಲಸ ಸ್ಟಾರ್ಟ್ ಮಾಡಿದೆ, ಟಾಯ್ಲೆಟ್ ರೂಮ್ ಅನ್ನ ಪಬ್ಲಿಕ್ ಟಾಯ್ಲೆಟ್ ಆಗಿರಲಿ ಇವೆಲ್ಲ ಟಾಯ್ಲೆಟ್ ಅನ್ನ ಕಟ್ಸೋ ಕೆಲಸ ಶುರು ಮಾಡಿದೆ ಬಿಂದೇಶ್ವರ್ ಪಾಠಕ್ ಅವರು. ಸೊ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಮತ್ತೆ ನ್ಯಾಷನಲ್ ಲೆವೆಲ್ ವರೆಗೂ ಕೆಲಸ ಮಾಡಿದ್ರು ಇವರು. ಅದ್ ಮಾಡಿದ್ಮೇಲೆ ಅದಕ್ಕೊಂದು ಹೆಸರು ಕೊಟ್ಟಿದ್ರು, ಇದೇ ಸುಲಭ್ ಫೌಂಡೇಶನ್ ಅಂತ ಹೇಳ್ಬಿಟ್ಟು. ಇದು ಇಂಟರ್ನ್ಯಾಷನಲ್ ಲೆವೆಲ್ ಎಲ್ಲ ಪಾಪ್ಯುಲರ್ ಆಯ್ತು. ಸೊ ಇವ್ರು ಏನ್ ಮಾಡ್ತಾರೆ ಇವಾಗ, ಇದರಿಂದ ಏನಾಗುತ್ತೆ, ಇವರು ಎನ್ವಿರಾನ್ಮೆಂಟಲ್ ಅನ್ನ ಸ್ವಚ್ಛವಾಗಿರೋ ಕೆಲಸ ಮಾಡೋದಲ್ದೇನೆ ವೇಸ್ಟ್ ಇಂದ ಎನರ್ಜಿ ಯಾವ ತರ ಯೂಸ್ ಮಾಡಬೇಕು ಅದನ್ನು ಕೂಡ ತೋರಿಸ್ಕೊಟ್ರು. ಸುಲಭ್ ಇಂಟರ್ನ್ಯಾಷನಲ್ ಫೌಂಡೇಶನ್ ನ ಸ್ಥಾಪಕ ಬಿಂದೇಶ್ವರ್ ಪಾಠಕ್ ಅವರು. ನೆಕ್ಸ್ಟ್, ಇತ್ತೀಚೆಗೆ ರೋಹನ್ ಬೋಪಣ್ಣರ್ ಅವರಿಗೆ ಪದ್ಮ ಪ್ರಶಸ್ತಿಗಳಲ್ಲಿ ಯಾವುದನ್ನು ನೀಡಲಾಗಿದೆ? ಸೊ ನಿಮ್ಗೆಲ್ಲ ಗೊತ್ತೇ ಇರ್ಬೋದು, ರೋಹನ್ ಬೋಪಣ್ಣ ಅವರು ಅತಿ ಓಲ್ಡ್ ಏಜ್ ಅಲ್ಲಿ ಆಸ್ಟ್ರೇಲಿಯನ್ ಓಪನ್ ಗೆದ್ದಂತಹ ವ್ಯಕ್ತಿ ಯಾರು? ರೋಹನ್ ಬೋಪಣ್ಣ. ಸೊ ಇನ್ನೊಂದು ಖುಷಿ ವಿಚಾರ ಅಂದ್ರೆ ಕರ್ನಾಟಕದ ಮಡಿಕೇರಿ ಅವರು ರೋಹನ್ ಬೋಪಣ್ಣ ಅವರು. ಇದು ಕೂಡ ನೆನ್ಪಿಟ್ಕೊಬೇಕು ನೀವು. ಇವರು ಇತ್ತೀಚೆಗೆ ಆಸ್ಟ್ರೇಲಿಯನ್ ಓಪನ್ ಗೆದ್ದಿದ್ರು. ಇವ್ರಿಗೆ ಯಾವ ಪ್ರಶಸ್ತಿ ನೀಡಲಾಗಿದೆ ಅಂದ್ರೆ ಪದ್ಮಶ್ರೀ ಪ್ರಶಸ್ತಿ. ರೈಟ್ ಆನ್ಸರ್, ಪದ್ಮಶ್ರೀ ಪ್ರಶಸ್ತಿ. ಜಗತ್ತಿನ ಅತಿ ದೊಡ್ಡ ಎಲೆಕ್ಟ್ರಿಕ್ ತಯಾರಿಕಾ ಕಂಪನಿ ಫಾಕ್ಸ್ಕಾನ್ ಯಾವ ಮೂಲದ್ದು? ಇದ್ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂದ್ರೆ, ಇದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂದ್ರೆ, ಸೊ ಈ ಫಾಕ್ಸ್ಕಾನ್ ನ
ಮುಖ್ಯಸ್ಥ ಮತ್ತು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆದಂತಹ ಯಂಗ್ ಲಿಯು ಆ ಪ್ರೊನೌನ್ಸಿಯೇಷನ್ ಯಾವ ತರ ಮಾಡ್ತಾರೆ ನಿಮ್ಮ ಮೇಲೆ ಬಿಟ್ಟಿದ್ದು. ಸೊ ಯಂಗ್ ಲಿಯು ಅನ್ನೋರಿಗೆ ಯಾವ ಅವಾರ್ಡ್ ಸಿಕ್ಕಿತ್ತು? ಪದ್ಮಶ್ರೀಯನ್ನ ಪದ್ಮಶ್ರೀ ಅವಾರ್ಡ್. ಇವಿಗೂ ಕೂಡ ಪದ್ಮಶ್ರೀ ಅವಾರ್ಡ್ ಸಿಕ್ಕಿತ್ತು 2024 ಪದ್ಮಶ್ರೀ ಅವಾರ್ಡ್. ಸೊ ಹಾಗಾಗಿ ಕಂಪನಿ ನ್ಯೂಸ್ ಅಲ್ಲಿ ಇರೋದ್ರಿಂದ ನಾನು ಈ ಕ್ವಶನ್ ತಗೊಂಡು, ಇದು ತುಂಬಾನೇ ಇಂಪಾರ್ಟೆಂಟ್, ಬಂದ್ರು ಬರುತ್ತೆ ಎಕ್ಸಾಮ್ ಅಲ್ಲಿ ಹೇಳಲ್ಲ. ಫಾಕ್ಸ್ಕಾನ್ ಇದ್ರ ಮೂಲ ತೈವಾನ್. ಇದು ಕೂಡ ನೆನಪಿಡ್ಬೇಕು. ಏನ್ ಕೆಲಸ ಮಾಡ್ತೇವೆ ಫಾಕ್ಸ್ಕಾನ್ ಅಂದ್ರೆ ಎಲೆಕ್ಟ್ರಿಕ್ ಡಿವೈಸಸ್ ಗಳನ್ನ ತಯಾರು ಮಾಡುತ್ತೆ. ಎಲೆಕ್ಟ್ರಿಕ್ ಡಿವೈಸಸ್, ಬ್ಲಾಕ್ಬೆರಿ ಮೊಬೈಲು ಇದನ್ನೇ ರೆಡಿ ಮಾಡ್ತಿತ್ತು. ಆಮೇಲೆ ಐಫೋನು, ಬ್ಲಾಕ್ಬೆರಿ ಮೊಬೈಲ್ಸು, ಈ ತರ ಎಲೆಕ್ಟ್ರಾನಿಕ್ ಡಿವೈಸಸ್, ಕಂಪ್ಯೂಟರ್ಸು, ಈ ತರ ಎಲೆಕ್ಟ್ರಾನಿಕ್ ಡಿವೈಸಸ್ ಅನ್ನ ರೆಡಿ ಮಾಡುತ್ತೆ ಫಾಕ್ಸ್ಕಾನ್ ಕಂಪನಿ. ಮೂಲ ತೈವಾನು, ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿರೋದನ್ನ ನ್ಯೂಸ್ ಅಲ್ಲಿತ್ತು. ಹಾಗಾಗಿ ಇದು ಕ್ವಶನ್ ಇಟ್ಕೋಬೇಕು. 2024 ಗ್ರಾಮಿ ಪ್ರಶಸ್ತಿಗಳಲ್ಲಿ ಕೆಳಗಿನ ಯಾರು ಸೇರಿಲ್ಲ? ಓಕೆ, ರೀಸೆಂಟ್ ಆಗಿ ಗ್ರಾಮಿ ಪ್ರಶಸ್ತಿಯನ್ನು ನೀಡಿದ್ರು. ಇದು ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದವರಿಗೆ ನೀಡ್ತಾರೆ. ಸೊ ರೀಸೆಂಟ್ ಆಗಿ ಇದೊಂದು ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿತ್ತು. ಬಿಕಾಸ್ ಇಂಡಿಯನ್ಸ್ 5 ಜನ ಇಂಡಿಯನ್ಸ್ಗೆ ಇದನ್ನು ಎಟ್ ಎ ಟೈಮ್ ಕೊಟ್ಟಿದ್ರು. ಯಾರ್ಯಾರು? ರಾಕೇಶ್ ಚೌರಸಿಯಾ, ಗಣೇಶ್ ಗೋಪಾಲನ್, ಸೆಲ್ವ ಗಣೇಶನ್, ಮೇಲಿನ ಯಾರು ಇಲ್ಲ. ನಿಮ್ಗೆ ಎಕ್ಸಾಮ್ ಅಲ್ಲಿ ಇದೇ ತರ ಕ್ವಶನ್ಸ್ ಬರುತ್ತೆ. 5 ಜನ ಕೊಟ್ಟಿದ್ದಾರೆ. ಸೊ ಹಾಗಾಗಿ 5 ಜನರಲ್ಲಿ ಯಾರಿಲ್ಲ ಅಂತ ಕೇಳ್ಬೋದು. ರಾಕೇಶ್ ಚೌರಸಿಯಾ, ಗಣೇಶ್ ರಾಜ್ ಗೋಪಾಲನ್, ಸೆಲ್ವ ಗಣೇಶನ್, ವಿನಾಯಕ್ ರಾಮ್ ಹಾಗೂ ಶಂಕರ್ ಮಹಾದೇವನ್. ಅವ್ರ ಹೆಸರು ನಾನು ಬರ್ದಿಲ್ಲ. ವಿನಾಯಕ್ ರಾಮ್ ಹಾಗೂ ಶಂಕರ್ ಮಹಾದೇವನ್, ಇದು ಕೂಡ ಹೆಸರು ನೆನ್ಪಿಡ್ಬೇಕು ನೀವು. ಓಕೆ, ಈ ಹೆಸರು ಕೂಡ ನೆನ್ಪಿಡ್ಬೇಕು. ಮತ್ತೆ ಗ್ರಾಮಿ ಪ್ರಶಸ್ತಿ ಕೊಡೋದು ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತವ್ರಿಗೆ. ನೆಕ್ಸ್ಟ್, 23ನೇ ಸಾಲಿನ ಸ್ವಚ್ಛ ಸರ್ವೇಕ್ಷಣದಲ್ಲಿ ದೇಶದ ಅತಿ ಸ್ವಚ್ಛತಾ ರಾಜ್ಯ ಯಾವುದು? ರೈಟ್ ಆನ್ಸರು ಮಹಾರಾಷ್ಟ್ರ. ಮಧ್ಯಪ್ರದೇಶ ಆಗ್ತಾರೆ ಎಲ್ರು. ಅತಿ ಸ್ವಚ್ಛ ನಗರ ಅಂದ್ರೆ ಇಂದೋರ್, ಇದು ಬರುತ್ತೆ. ಇಂದೋರ್ ಅತಿ ಸ್ವಚ್ಛ ನಗರ, ಬಟ್ ನಾನು ಕೇಳ್ತಾ ಇರೋದು ಅತಿ ಸ್ವಚ್ಛ ರಾಜ್ಯ ಮಹಾರಾಷ್ಟ್ರ. ಓಕೆ, ನೆಕ್ಸ್ಟ್ 24ನೇ ಸಾಲಿನ ರಾಷ್ಟ್ರೀಯ ಮತದಾರ ದಿನದ ಧ್ಯೇಯ ವಾಕ್ಯನು? ಪ್ರತಿ ವರ್ಷ ಮತದಾರ ದಿನ ಜನವರಿ 25ರಂದು ಆಚರಣೆ ಮಾಡ್ತಾರೆ. ಯಾಕಂದ್ರೆ, ಓಕೆ, ಫಸ್ಟ್ ಥೀಮ್ ಏನಿತ್ತು ನೋಡೋಣ. ನಥಿಂಗ್ ಲೈಕ್ ವೋಟಿಂಗ್ ಅಂಡ್ ಐ ವೋಟ್ ಫಾರ್ ಶೋರ್. ಇದು ಈ ಸಲಿದ್ದು ಥೀಮ್ ಇದು 2024. ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶೋರ್. ಓಕೆ, ಪ್ರತಿ ವರ್ಷ ಜನವರಿ 25ರಿಂದ ಯಾಕೆ ಆಚರಣೆ ಮಾಡ್ತಾರೆ ಅಂದ್ರೆ 1950 ಜನವರಿ 25ರಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸ್ಟಾರ್ಟ್ ಆಗಿತ್ತು. ಭಾರತದ ಚುನಾವಣಾ ಆಯೋಗ ಶುರುವಾಗಿದ್ದರಿಂದ ಅದರ ನೆನಪಲ್ಲಿ ಪ್ರತಿ ವರ್ಷ ಮತದಾರರ ದಿನವನ್ನು ಆಚರಣೆ ಮಾಡ್ತಾರೆ. ಓಕೆ, ನೆಕ್ಸ್ಟ್, ಸೊ ಕ್ರೀಡಾ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ ಯಾವುದು? ಕ್ರೀಡಾ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ, ಸೊ ಆನ್ಸರ್ ಮಾಡಿ. ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಕ್ರೀಡಾ ಕ್ಷೇತ್ರದ ಸದ್ಯದ ಅತ್ಯುನ್ನತ ಪ್ರಶಸ್ತಿ ಆಗಿದೆ. ಈ ಸತಿ ಸಿಕ್ಕಿದೆ ಯಾರಿಗೆ ಅಂದ್ರೆ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ. ಇವರಿಬ್ರು ಬ್ಯಾಡ್ಮಿಂಟನ್ ಪ್ಲೇಯರ್ಸು. ಇತ್ತೀಚೆಗೆ ಇವರಿಬ್ರು ಸೇರಿಬಿಟ್ಟು ಅನೇಕ ಟ್ರೋಫಿಗಳನ್ನು ಗೆದ್ದಿದ್ರು. ಸೊ ಹಂಗಾಗಿ ಇವರಿಬ್ಬರಿಗೆ ನೀಡಲಾಗಿದೆ. ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ. ಸಾತ್ವಿಕ್ ಸಾಯಿರಾಜ್ ರಂಕಿರೆಡ್ಡಿ, ಚಿರಾಗ್ ಶೆಟ್ಟಿ. ಕ್ರೀಡಾ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ. ನೆಕ್ಸ್ಟ್, ಆಸ್ಟ್ರೇಲಿಯನ್ ಓಪನ್ ಪುರುಷರ ಡಬಲ್ಸ್ ನಲ್ಲಿ ರೋಹನ್ ಬೋಪಣ್ಣ ಜೊತೆ ಆಡಿದ ಆಟಗಾರ ಯಾವುದು? ತುಂಬಾನೇ ಇಂಪಾರ್ಟೆಂಟ್ ಕ್ವಶನ್. ಬಿಕಾಸ್ ರೋಹನ್ ಬೋಪಣ್ಣ ಇತ್ತೀಚೆಗೆ ಗೆದ್ದಾಗ ಇದು ಕ್ವಶನ್ ನೋಡಿ. ಪುರುಷರ ಡಬಲ್ಸ್ ಚಾಂಪಿಯನ್ಸ್ ನಲ್ಲಿ ರೋಹನ್ ಬೋಪಣ್ಣ ಜೊತೆ ಆಡಿದ ಅಂದ್ರೆ ಅವ್ರ ಅಪೋಸಿಟ್ ಅಲ್ಲ, ಅವ್ರ ಟೀಮ್ ಅಲ್ಲಿ ಆಡಿದಂತ ವ್ಯಕ್ತಿ ಯಾರು? ಸೊ ರೋಹನ್ ಬೋಪಣ್ಣ ಜೊತೆ ಆಡಿದವರು ಮ್ಯಾಥ್ಯೂ ಎಬ್ಡೆನ್ ಅಂತ. ಫಸ್ಟ್ ಆಪ್ಷನ್ ರೈಟ್, ಮ್ಯಾಥ್ಯೂ ಎಬ್ಡೆನ್. ಇದು ನೆನ್ಪಿಟ್ಕೊಳ್ಳೇಬೇಕು ನೀವು, ಮ್ಯಾಥ್ಯೂ ಎಬ್ಡೆನ್. ಅದೇ ತರ 2024 ಆಸ್ಟ್ರೇಲಿಯನ್ ಓಪನ್ ಗೆದ್ದಿದ್ದರು ಪುರುಷರ ಮೆನ್ಸ್ ಸಿಂಗಲ್ ಅಲ್ಲಿ. ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಮೆನ್ಸ್ ಸಿಂಗಲ್ ಅಲ್ಲಿ ಗೆದ್ದವರು ಜೆನ್ನಿಕ್ ಸಿನ್ನೆರ್, ಇದು ನೆನ್ಪಿಡ್ಬೇಕು. ವಿಮೆನ್ ಸಿಂಗಲ್ ಅಲ್ಲಿ ಗೆದ್ದವರು ಯಾರು? ಅರೆನಾ ಸೆಬೆಲೆಂಕಾ. ಸೊ ಇದು ವಿಮೆನ್ಸ್ ಕ್ಯಾಟಗರಿಯಲ್ಲಿ ಗೆದ್ದಿದ್ದು, ಇದು ಮೆನ್ಸ್ ಕ್ಯಾಟಗರಿ ಸಿಂಗಲ್ಸು. ಆಮೇಲೆ ಮಿಕ್ಸಡ್ ಡಬಲ್ಸ್ ಅಲ್ಲಿ ರೋಹನ್ ಬೋಪಣ್ಣ ಮತ್ತೆ ಮ್ಯಾಥ್ಯೂ ಎಬ್ಡೆನ್, ಇದು ನೆನ್ಪಿಡ್ಬೇಕು. ಸೊ ಇವು 4 ಗ್ರ್ಯಾಂಡ್ ಸ್ಲಾಮ್ಗಳು ಯಾವ ತರ ಸೀಕ್ವೆನ್ಸ್ ಅಲ್ಲಿ ಸ್ಟಾರ್ಟ್ ಆಗ್ತವೆ ಅದು ಕೂಡ ನೆನ್ಪಿಟ್ಕೋಬೇಕು ನೀವು GK ಕ್ವಶನ್ ಅಲ್ಲಿ. ಫಸ್ಟ್ ಆಸ್ಟ್ರೇಲಿಯನ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ
ಫಸ್ಟ್ ಆಸ್ಟ್ರೇಲಿಯನು, ಆಮೇಲೆ ಫ್ರೆಂಚು, ಆಮೇಲೆ ವಿಂಬಲ್ಡನ್, ಆಮೇಲೆ USA ಇಂಪಾರ್ಟೆಂಟು. ಇದರಲ್ಲಿ ಕ್ಲೇ ಕೋರ್ಟ್ ಯಾವುದು ಅಂತ ಹೇಳಿ ಬಹಳಷ್ಟು ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ರು. ಕ್ಲೇ ಕೋರ್ಟ್ ಅಲ್ಲಿ ಯಾವ್ದು ಆಡ್ತಾರೆ ಅಂತ ಹೇಳಿ ಫ್ರೆಂಚ್ ಓಪನ್. ಓಕೆ, ನೆಕ್ಸ್ಟ್ ರಾಜ್ಯಗಳ ನವೋದ್ಯಮ ರ್ಯಾಂಕಿಂಗ್ ನಲ್ಲಿ ಪ್ರಥಮ ಸ್ಥಾನ ಪಡೆದ ರಾಜ್ಯ ಯಾವುದು? ನೋಡಿ, ಇನ್ನೋವೇಷನ್ ಇಂಡೆಕ್ಸ್ ಬಗ್ಗೆ ಮಾತಾಡಿದ್ರೆ ನೀವು ಕಣ್ಮುಚ್ಚಿ ಕರ್ನಾಟಕನೇ ಆಗಬೇಕು. ಬಿಕಾಸ್ ಕರ್ನಾಟಕ ಹ್ಯಾಸ್ ಬೀನ್ ಅಟ್ ದಿ ಫೋರ್ ಫ್ರಂಟ್. ಲಾಸ್ಟ್ 3 ವರ್ಷದಿಂದ ಕರ್ನಾಟಕನೇ ಟಾಪ್ ಅಲ್ಲಿ ಬರ್ತಾ ಇದೆ. ಸೊ ಹಂಗಾಗಿ ರ್ಯಾಂಕ್ ಇನ್ನೋವೇಷನ್ ಇಂಡೆಕ್ಸ್ ಅಂತ ಬಂದ್ರೆ ಕರ್ನಾಟಕ ಅಂತ ಆಗಬೇಕು. ರಿಲೀಸ್ ಮಾಡೋರು ಯಾರು? ನೀತಿ ಆಯೋಗ. ನೆಕ್ಸ್ಟ್, ಭಾರತ ಮೊಟ್ಟ ಮೊದಲ ಕೃತಕ ಬುದ್ಧಿಮತ್ತೆಯ ಸ್ಟಾರ್ಟ್ಅಪ್ ಯಾವುದು? ಕೃತಕ ಬುದ್ಧಿಮತ್ತೆಯ ಸ್ಟಾರ್ಟ್ಅಪ್ ಅಂತಲ್ಲ, ಆಕ್ಚುಲಿ ಕ್ವಶನ್ ಇದು. ಭಾರತ ಮೊಟ್ಟ ಮೊದಲ ಕೃತಕ ಬುದ್ಧಿಮತ್ತೆಯ ಯೂನಿಕಾರ್ನ್ ಸ್ಟಾರ್ಟ್ಅಪ್ ಯಾವುದು? ಇದು ಈ ತರ ಕ್ವಶನ್ ಇರಬೇಕು. ಯೂನಿಕಾರ್ನ್ ಸ್ಟಾರ್ಟ್ಅಪ್. ಸೊ ರೈಟ್ ಆನ್ಸರು ಕೃತ್ರಿಮ್. ಮೊದಲ ಯೂನಿಕಾರ್ನ್ ಯಾವುದು? ಕೃತ್ರಿಮ್. ಸೊ ಕೃತ್ರಿಮ್ ಅಂದ್ರೆ ಇದು ಆಕ್ಚುಲಿ ಸಂಸ್ಕೃತ ವರ್ಡ್. ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಕೃತ್ರಿಮ್ ಅಂದ್ರೆ ಆರ್ಟಿಫಿಷಿಯಲ್ ಅನ್ನಂಗೆ. ಇವಾಗ ಎಲ್ಲಾ ಕಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಡೀತಾ ಇದೆ. ಸೊ ಹಂಗಾಗಿ ಫಸ್ಟ್ AI ಸ್ಟಾರ್ಟ್ಅಪ್ ಯಾವುದು, ಯೂನಿಕಾರ್ನ್ ಸ್ಟಾರ್ಟ್ಅಪ್ ಯಾವುದು ಅಂತ ಕ್ವಶನ್ ಇರೋದು. ಫಸ್ಟ್ AI ಯೂನಿಕಾರ್ನ್ ಸ್ಟಾರ್ಟ್ಅಪ್. ಯೂನಿಕಾರ್ನ್ ಅಂದ್ರೆ ನೋಡಿ, $1 ಬಿಲಿಯನ್ ವ್ಯಾಲ್ಯೂಯೇಷನ್ ಹೊಂದಿರುವಂತಹ ಕಂಪನಿ ಆಗಿರ್ಬೇಕು. $1 ಬಿಲಿಯನ್ ಅಂದ್ರೆ ಆ ಕಂಪನಿ ಇವಾಗ ನೀವು ಮಾರಕ್ ಹೋಗ್ತಾ ಇದ್ದೀರಾ ಅಂದ್ರೆ $1 ಬಿಲಿಯನ್ ಕೊಟ್ಟು ಖರೀದಿ ಮಾಡ್ತಾರೆ ಜನರು. ಸೊ ಮಿನಿಮಮ್ ಅಷ್ಟು ವ್ಯಾಲ್ಯೂ ಕೊಡ್ತಾರೆ ಅದಕ್ಕೆ. $1 ಬಿಲಿಯನ್ ವ್ಯಾಲ್ಯೂ ಇದ್ರೆ, ವ್ಯಾಲ್ಯೂಯೇಷನ್ ಇದ್ರೆ ಕಂಪನಿದು, ಅದಕ್ಕೆ ಯೂನಿಕಾರ್ನ್ ಅಂತ ಕರೀತಾರೆ. ಇದೇನು ಇನ್ಮೋವಿ ಅಂದ್ರೆ? ಇನ್ಮೋವಿ ಇದು ಭಾರತದ ಪ್ರಥಮ ಯೂನಿಕಾರ್ನ್ ಆಗಿತ್ತು. ಇನ್ಮೋವಿ ಇದು ಕೂಡ ನೆನಪಿಡಬೇಕು. ನ್ಯೂರಾಲಿಂಕ್ ಪ್ರಾಜೆಕ್ಟ್ ಬಗ್ಗೆ ಮುಂದೆ ಮಾತಾಡೋಣ. ಇದು ಎಲಾನ್ ಮಸ್ಕ್ ಅವರು ಶುರು ಮಾಡಿದಂತ ಪ್ರಾಜೆಕ್ಟ್. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದ್ರ ಬಗ್ಗೆ ಮುಂದೆ ಮಾತಾಡೋಣ. ಕ್ವಶನ್ ಇದೆ ಇದ್ರ ಬಗ್ಗೆ. ಓಕೆ, 23ನೇ ಸಾಲಿನ ICC ಪ್ರಶಸ್ತಿಯ ಸರ್ ಗ್ಯಾರಿಫೀಲ್ಡ್ ಸೋಬರ್ಸ್ ಟ್ರೋಫಿ ಯಾರು ಪಡೆದಿದ್ದಾರೆ? ಸರ್ ಗ್ಯಾರಿಫೀಲ್ಡ್ ಸೋಬರ್ಸ್ ಟ್ರೋಫಿ. ಓಕೆ, 23ನೇ ಸಾಲಿಂದು ಗ್ಯಾರಿಫೀಲ್ಡ್ ಬಗ್ಗೆ ಮಾತಾಡೋದಾದ್ರೆ ನಾವು ಇದ್ರ ಬಗ್ಗೆ ಪ್ಯಾಟ್ ಕಮಿನ್ಸ್. ರೈಟ್ ಆನ್ಸರು ಪ್ಯಾಟ್ ಕಮಿಂಗ್ ಅಲ್ಲ, ಪ್ಯಾಟ್ ಕಮಿನ್ಸ್. ಟೈಪಿಂಗ್ ಮಾಡಿದ್ರೆ ಕೆಲವು ಮಿಸ್ಟೇಕ್ಸ್ ಆಗುತ್ತೆ. ಸೊ ಪ್ಯಾಟ್ ಕಮಿನ್ಸ್ ಆಸ್ಟ್ರೇಲಿಯನ್ ಪ್ಲೇಯರ್ ಇವರು. ಗ್ಯಾರಿಫೀಲ್ಡ್ ಸೋಬರ್ಸ್ ICC ಮೆನ್ಸ್ ಪ್ಲೇಯರ್ ಆಫ್ ದಿ ಇಯರ್. ಇವರು ಎಲ್ಲ ಫಾರ್ಮೆಟ್ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಇವರು. ICC ಮೆನ್ಸ್ ಪ್ಲೇಯರ್ ಆಫ್ ದಿ ಇಯರ್. ಓಕೆ, ಅದೇ ತರ ವಿರಾಟ್ ಕೊಹ್ಲಿ ಅವರಿಗೆ ಯಾವ್ದು ಕೊಟ್ಟಿದ್ದಾರೆ? ICC ODI ಪ್ಲೇಯರ್ ಆಫ್ ದಿ ಇಯರ್, ಒನ್ ಡೇ ಇಂಟರ್ನ್ಯಾಷನಲ್ ಪ್ಲೇಯರ್ ಆಫ್ ದಿ ಇಯರ್. ಇವರು ಸೂರ್ಯಕುಮಾರ್ ಯಾವುದು? ICC T20 ಪ್ಲೇಯರ್ ಆಫ್ ದಿ ಇಯರ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮಾಯಾ ಆಪರೇಟಿಂಗ್ ಸಿಸ್ಟಮ್ ಯಾವುದಕ್ಕೆ ಸಂಬಂಧಿಸಿದೆ? ಈ ತರ ಕ್ವಶನ್ಸ್ ಬಂದ್ರೆ ಎಕ್ಸ್ಪ್ಲನೇಷನ್ ಮಾಡಬಹುದು. ಕೆಲವೊಂದು ಕ್ವಶನ್ ಏನು ಎಕ್ಸ್ಪ್ಲನೇಷನ್ ಇರಲ್ಲ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಕ್ವಶನ್ ಅವಾರ್ಡ್ ಯಾರಿಗೆ ಬಂತು? ಕಮಿಟಿ ಯಾವುದು? ಕಮಿಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬಹುದು. ಅವಾರ್ಡ್ ಯಾರಿಗೆ ಬಂತಂದ್ರೆ ಅವಾರ್ಡ್ ಯಾಕೆ ಕೊಟ್ಟರು, ಏನಿಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮಾಯಾ ಆಪರೇಟಿಂಗ್ ಸಿಸ್ಟಮ್ ಯಾವುದಕ್ಕೆ ಸಂಬಂಧಿಸಿದೆ? ಮಾಯಾ OS. ಇದು ರಕ್ಷಣಾ ಸಚಿವಾಲಯಕ್ಕೆ ಸಂಬಂಧಿಸಿರುವಂತಹ ಕ್ವಶನ್. ಸೊ ಇದ್ರ ಬಗ್ಗೆ ಮಾತಾಡೋಣ. ಮಾಯಾ ಆಪರೇಟಿಂಗ್ ಸಿಸ್ಟಮ್. ಮಾಯಾ ಅಂದ್ರೆ ಏನ್ ಗೊತ್ತಾಗ್ತದೆ ನಿಮ್ಗೆ? ಮಾಯಾ ಅಂದ್ರೆ ಇಲ್ಯೂಷನ್, ರೈಟ್? ಒಂದು ಭ್ರಮೆ. ಮಾಯಾ ಅಂದ್ರೆ ಇಲ್ಯೂಷನ್. ನೋಡಿ, ರೀಸೆಂಟ್ ಆಗಿ ಇಂಡಿಯನ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಬಹಳಷ್ಟು ಸೈಬರ್ ಅಟ್ಯಾಕ್ ಆಗ್ತಾ ಇವೆ. ಸೊ ಆ ಸೈಬರ್ ಅಟ್ಯಾಕ್ ಗಳನ್ನ ತಡೆಯಲು ರಕ್ಷಣಾ ಸಚಿವಾಲಯ ಹ್ಯಾಸ್ ಕಮ್ ಔಟ್ ವಿತ್ ಮಾಯಾ ಆಪರೇಟಿಂಗ್ ಸಿಸ್ಟಮ್. ಏನಿದು ಮಾಯಾ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ? ಇವಾಗ ನಮ್ಮ ಸಿಸ್ಟಮ್ ಅಲ್ಲಿ ಇರುವಂತಹ ವಿಂಡೋಸ್ ಯಾವ ತರ ಆಪರೇಟಿಂಗ್ ಸಿಸ್ಟಮ್ ಕೂಡ ಮಾಯಾ ಒಂದು ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ ತರಾನೇ. ಸೊ ಇವಾಗ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ, ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಇರುವಂತಹ ಎಲ್ಲಾ ಕಂಪ್ಯೂಟರ್ಸ್ ಅಲ್ಲೂ ಏನ್ ಮಾಡ್ತಾರೆ? ವಿಂಡೋಸ್ ತೆಗೆದ್ಬಿಟ್ಟು ಆ ಪ್ಲೇಸ್ ಅಲ್ಲಿ ಮಾಯಾ ಇನ್ಸ್ಟಾಲ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಮಾಯಾ ಇದು ಭಾರತದ ಮೇಲೆ ಆಗುವಂತಹ ಸೈಬರ್ ಅಟ್ಯಾಕ್ಸ್ ಗಳನ್ನ ಕಡಿಮೆ ಮಾಡುತ್ತೆ. ಮಾಯಾ ಸೈಬರ್ ಅಟ್ಯಾಕ್ಸ್ ಗಳನ್ನ ಕಡಿಮೆ ಮಾಡಿಬಿಟ್ಟು ಇಂಡಿಯನ್ ಸೀಕ್ರೆಟ್ ಇನ್ಫಾರ್ಮೇಶನ್ ಗಳನ್ನ ಲೀಕ್ ಮಾಡದೆ ಇರೋ ತರ ನೋಡ್ಕೊಳ್ಳುತ್ತೆ ಮಾಯಾ OS. ಸೊ ಇದನ್ನ ಬಿಲ್ಡ್ ಮಾಡಿದವರು ಯಾರಂದ್ರೆ DRDO ಪ್ಲಸ್ ಸೆಂಟರ್ ಫಾರ್ ಡೆವಲಪಿಂಗ್ ಅಡ್ವಾನ್ಸ್ಡ್ ಕಂಪ್ಯೂಟರು ಮತ್ತೆ ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್. ಇವು 3 ಸೇರಿಬಿಟ್ಟು ಡೆವಲಪ್ ಮಾಡಿದ್ವು ಮಾಯಾ OS. ಸೊ ಆಲ್ ಇನ್ ಆಲ್ ಇದೊಂದು ರೆಸ್ಪಾನ್ಸ್ ಯಾವುದಕ್ಕೆ? ಬೆಳೀತಾ ಇರುವಂತಹ ರ್ಯಾನ್ಸಮ್ ವೇರ್ ಮತ್ತೆ ಮಾಲ್ವೇರ್ ಅಟ್ಯಾಕ್ಗೆ ಇದೊಂದು ರೆಸ್ಪಾನ್ಸ್ ಡಿಫೆನ್ಸ್ ಸೆಕ್ಟರ್ ಇಂದ. ಇದೊಂದು ಈ ತರ ನೆನ್ಪಿಟ್ಕೋಬೇಕು ನೀವು. ಈ ತರ ಸ್ಟೋರಿ ತರ ಓದ್ಕೊಂಡ್ರೆ ಈಸಿಯಾಗಿ ನೆನಪಿರುತ್ತೆ. ಓಕೆ, ಭಾರತವು ಯಾವ ವರ್ಷದೊಳಗೆ ಭಾರತೀಯ ಅಂತರಿಕ್ಷ ಕೇಂದ್ರ ಸ್ಥಾಪನೆಗೆ ಗುರಿ ಹಾಕೊಂಡಿದೆ?
ಇದು ಸರಿಯಾದ ಉತ್ತರ 2035. ಸೊ ಇವಾಗ ಇರುವಂತಹ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನಿದೆ 400 ಕಿಲೋಮೀಟರ್ ಅಪ್ರಾಕ್ಸ್ ಆ ಲೆವೆಲ್ ಆರ್ಬಿಟಲ್ ಏನ್ ಸುತ್ತಾಡ್ತಾ ಇದೆ ಇದು. ಸೊ ಅದೇ ತರ ಭಾರತವು ತನ್ನದೇ ಆದಂತಹ ಒಂದು ಅಂತರಿಕ್ಷ ಕೇಂದ್ರ ಸ್ಥಾಪನೆಗೆ ಗುರಿ ಹಾಕೊಂಡಿದೆ 2035 ಒಳಗಡೆ. ಇದು ರೆಡಿ ಮಾಡೋರು ಯಾರು? ಇಸ್ರೋ ಸಂಸ್ಥೆ. ಇಸ್ರೋ ಸಂಸ್ಥೆಯು ಮಾನವ ಸಹಿತ ಯೋಜನೆಯಾದ ಗಗನಯಾನ್ ಯೋಜನೆಯನ್ನು ಕೈಗೊಳ್ಳಲು ಉದ್ದೇಶಿಸಿದ ವರ್ಷ ಯಾವುದು? ಗಗನಯಾನ್ ಯೋಜನೆ 2025. ಗಗನಯಾನ್ ಯೋಜನೆ ಆನ್ಸರ್ ಏನು? 2025. ಏನಿದು ಗಗನಯಾನ್ ಯೋಜನೆ ಬಗ್ಗೆ? ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಗಗನಯಾನ್ ಯೋಜನೆ ಒಂದು 3 days ಆಸ್ಟ್ರೋನಾಟ್ ಟ್ರಿಪ್ ಇರುತ್ತೆ ಇದು. ಸೊ ಇದರಲ್ಲಿ 3 days ಟ್ರಿಪ್. ಇದರಲ್ಲಿ 3 ಜನ ಆಸ್ಟ್ರೋನಾಟ್ಸ್ ಭೂಮಿಯಿಂದ ಸ್ಪೇಸಿಗೆ ಹೋಗ್ತಾರೆ, ಸ್ಪೇಸಿಗೆ ಟ್ರಾವೆಲ್ ಮಾಡ್ತಾರೆ. ಓಕೆ, ಭೂಮಿಯಿಂದ ಸ್ಪೇಸಿಗೆ ಟ್ರಾವೆಲ್ ಮಾಡ್ತಾರೆ. ಆಕ್ಚುಲಿ 4 ಜನ ಆಸ್ಟ್ರೋನಾಟ್ ಗಳಿಗೆ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಬಟ್ ಫೈನಲಿ ಹೋಗೋರು, ಸ್ಪೇಸ್ ಅಲ್ಲಿ ಹೋಗೋರು 3 ಜನ. ಒಬ್ರನ್ನು ಇನ್ ದಿ ನಿಕ್ ಆಫ್ ದ ಟೈಮ್ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಈ 4 ಜನದಲ್ಲಿ ಯಾರಾದ್ರೂ ಒಬ್ರು ಅನ್ಹೆಲ್ದಿ ಕಂಡೀಷನ್ ಇದ್ರೆ ಅವರನ್ನ ರಿಪ್ಲೇಸ್ ಮಾಡೋ ಕೆಲಸಕ್ಕೆ ಈ 4 ಜನರಲ್ಲಿ ಯಾರಾದ್ರೂ ಒಬ್ರು ಅನ್ಹೆಲ್ದಿ ಕಂಡೀಷನ್ ಇದ್ರೆ ಅವರಿಗೆ ರಿಪ್ಲೇಸ್ ಮಾಡೋ ಸಲುವಾಗಿ ಇನ್ನೊಬ್ಬರನ್ನ ಅಡಿಷನಲ್ ಆಗಿ ಇಟ್ಕೊಂಡಿದ್ದಾರೆ. ಬಟ್ ಫೈನಲಿ ಸ್ಪೇಸಿಗೆ ಹೋಗೋರು 3 ಜನ ಮಾತ್ರ. ಓಕೆ, ಇವ್ರು ಏನ್ ಮಾಡ್ತಾರೆ? ಸ್ಪೇಸಿಗೆ ಹೋಗ್ಬಿಟ್ಟು ಸೊ ಆ ಸ್ಪೇಸ್ ಅಲ್ಲಿ ಹೋಗ್ಬಿಟ್ಟು ರಿಸರ್ಚ್ ಅನ್ನ ಕೈಗೊಳ್ತಾರೆ. ರಿಸರ್ಚ್ ಅನ್ನ ಕೈಗೊಂಡು ಸ್ಟಡಿ ಮಾಡ್ತಾರೆ. ರಿಸರ್ಚ್ ಅನ್ನ ಕೈಗೊಂಡು ಅಲ್ಲಿ ಸ್ಟಡಿ ಮಾಡ್ತಾರೆ, ಮತ್ತೆ ವಾಪಸ್ ಭೂಮಿಗೆ ಲ್ಯಾಂಡ್ ಆಗ್ತಾರೆ. ಇವರು ಟ್ರಾವೆಲ್ ಮಾಡುವಂತಹ ಮಾಡ್ಯೂಲ್ಗೆ ಎಂತ ಕರೀತಾರೆ ಅಂದ್ರೆ ಆರ್ಬಿಟಲ್ ಮಾಡ್ಯೂಲ್. ಟ್ರಾವೆಲ್ ಮಾಡುವಂತಹ ಮಾಡ್ಯೂಲ್ ಹೆಸರು ಆರ್ಬಿಟರ್ ಮಾಡ್ಯೂಲ್. ಇಂಗ್ಲಿಷ್ ನೆನಪಿಟ್ಕೋಬೇಕು ನೀವು. ಇದೇನಾದ್ರೂ ಸಕ್ಸಸ್ ಆದ್ರೆ ಇಂಡಿಯಾ ವಿಲ್ ಬಿ 4th ಕಂಟ್ರಿ ಟು ಸೆಂಡ್ ಹ್ಯೂಮನ್ಸ್ ಟು ಸ್ಪೇಸ್. ಅಂದ್ರೆ ಭಾರತವು ಮಾನವ ಸಹಿತ ಗಗನಯಾನ ಯೋಜನೆ ಮಾಡಿದಂತ 4ನೇ ರಾಷ್ಟ್ರ ಆಗುತ್ತೆ. ಮೊದಲು 3 ರಾಷ್ಟ್ರಗಳು ಯಾವ ಅಂದ್ರೆ ರಷ್ಯಾ, USA, ಚೈನಾ. ಈ 3 ರಾಷ್ಟ್ರಗಳು ಆಲ್ರೆಡಿ ಮಾಡಿದ್ದಾವೆ. ಬಟ್ ಇವಾಗ ಮಾಡ್ತಾ ಇರೋದು ಭಾರತ 4ನೇ ರಾಷ್ಟ್ರ. ಓಕೆ, ಸೊ ಇದನ್ನು ಉಡಾವಣೆ ಮಾಡೋದು GSLV Mk3 ಉಡಾವಣಾ ವಾಹಕದಿಂದ ಉಡಾವಣೆ ಮಾಡ್ತಾರೆ. ಫೈನಲಿ ಇವ್ರು ಲ್ಯಾಂಡ್ ಆಗೋದು ಗುಜರಾತ್ ನಲ್ಲಿ ಅರೇಬಿಯನ್ ಸಿ ಅಲ್ಲಿ. ಓಕೆ, ಇನ್ನೊಂದು ಕ್ವಶನ್ ಏನ್ ಕೇಳ್ಬೋದು ಅಂದ್ರೆ ಇದ್ರ ಬಗ್ಗೆ, ಈ ಆಸ್ಟ್ರೋನಾಟ್ಸ್ ಗಳಿಗೆ ಟ್ರೈನಿಂಗ್ ಎಲ್ಲಿ ನಡೀತಾ ಇದೆ? ಈ ಆಸ್ಟ್ರೋನಾಟ್ಸ್ ಗಳಿಗೆ ಟ್ರೈನಿಂಗು ರಷ್ಯಾದಲ್ಲಿ ನೀಡಲಾಗ್ತಾ ಇದೆ. ಓಕೆ, ಇವ್ರು ಸ್ಪೇಸ್ ಅಲ್ಲಿ ಹೋಗ್ಬೇಕಂದ್ರೆ ಫಸ್ಟ್ ಅದಕ್ಕಿಂತ ಮುಂಚೆ ಬಹಳಷ್ಟು ಟ್ರೈನಿಂಗ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಅವರು ಇವಾಗಿರುವಂತಹ ಗ್ರಾವಿಟಿ ಬಿಟ್ಟು ಕಡಿಮೆ ಗ್ರಾವಿಟಿಯಲ್ಲಿ ಯಾವ ತರ ಸರ್ವೈವ್ ಮಾಡ್ತಾರೆ, ಅವ್ರಿಗಿರುವಂತಹ ಮೆಂಟಲಿ ಮತ್ತೆ ಫಿಸಿಕಲಿ ಅವ್ರದ್ದು ಟೆಸ್ಟ್ ಆಗುತ್ತೆ, ಎಲ್ಲ ತರದ್ದು ಟೆಸ್ಟ್ ಮಾಡ್ತಾರೆ. ಬಟ್ ಇವಾಗ ಇದು ಸದ್ಯ ಟೆಸ್ಟ್ ನಡೀತಾ ಇರೋದು ರಷ್ಯಾದಲ್ಲಿ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸ್ಲಿಮ್ ಸ್ಮಾರ್ಟ್ ಲ್ಯಾಂಡರ್ ಫಾರ್ ಇನ್ವೆಸ್ಟಿಗೇಟಿಂಗ್ ಮೂನ್ ಯಾವ ದೇಶಕ್ಕೆ ಸಂಬಂಧಿಸಿದೆ? ಸ್ಲಿಮ್, ಫಸ್ಟ್ ಆಫ್ ಆಲ್ ಇದು ಕ್ವಶನ್ ನಲ್ಲಿ ಫುಲ್ ಫಾರ್ಮ್ ಕೇಳಬಹುದು ಒಂದೊಂದ್ಸರ್ತಿ. ಸ್ಲಿಮ್ ಸ್ಮಾರ್ಟ್ ಲ್ಯಾಂಡರ್ ಫಾರ್ ಇನ್ವೆಸ್ಟಿಂಗ್ ಮೂನ್, ಇಲ್ಲ ಅಂದ್ರೆ ಇವಾಗ ಈ ತರ ಕ್ವಶನ್ ಕೇಳಬಹುದು. ಸ್ಲಿಮ್ ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ. ಇದು ಜಪಾನ್ ದೇಶಕ್ಕೆ ಸಂಬಂಧಿಸಿದೆ. ಸ್ಲಿಮ್ ಸ್ಮಾರ್ಟ್ ಲ್ಯಾಂಡರ್ ಫಾರ್ ಇನ್ವೆಸ್ಟಿಂಗ್ ಮೂನ್. ಒಂದು ಸೆಕೆಂಡ್. ಇದು ಜಪಾನ್ ಆಕ್ಚುಲಿ ಚಂದ್ರನ ಅಂಗಳದಲ್ಲಿ ತನ್ನ ನೌಕೆಯನ್ನು ಇಳಿಸಿತು. ಇದು ಈ ತರ ಚಂದ್ರನ ಅಂಗಳದ ಮೇಲೆ ಲ್ಯಾಂಡ್ ಮಾಡಿದಂತ 5th ಕಂಟ್ರಿ. ಸೊ ಇಂಡಿಯಾ, ಅಮೇರಿಕಾ, ಚೈನಾ ಮತ್ತು ರಷ್ಯಾ ಆದ್ಮೇಲೆ ಜಪಾನ್ ವಿಲ್ ಬಿ 5th ಕಂಟ್ರಿ. ಜಪಾನ್ ಈಗ 5ನೇ ಕಂಟ್ರಿ. ಓಕೆ, ಇದು ಫುಲ್ ಫಾರ್ಮ್ ನೆನಪಿಟ್ಕೋಬೇಕು. ನೆಕ್ಸ್ಟ್, ಇತ್ತೀಚೆಗೆ ಭಾರತದಿಂದ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಮರಾಠರ ಎಷ್ಟು ಕೋಟೆಗಳು ನಾಮನಿರ್ದೇಶನವಾಗಿವೆ? ಮರಾಠರ ಟೋಟಲ್ 12 ಕೋಟೆಗಳು ನಾಮನಿರ್ದೇಶನವಾಗಿವೆ. ನಿಮಗೆಲ್ಲ ಗೊತ್ತಿರುವುದು ಮರಾಠರು ಕೋಟೆ ಕಟ್ಟೋದ್ರಲ್ಲಿ ಬಹಳಷ್ಟು ನಿಪುಣರಾಗಿದ್ರು. ಸೊ ಆ 12 ಕೋಟೆಗಳು ನಾಮನಿರ್ದೇಶನವಾಗಿವೆ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ. ಸೊ ಏನ್ ಹೇಳ್ತವೆ ಇವು ಮರಾಠರ ಕೋಟೆಗಳು? ಏನ್ ಸ್ಪೆಷಾಲಿಟಿ ಅಂದ್ರೆ ಒಂದೊಂದು ಕೋಟೆನು ಒಂದೊಂದು ಯುನಿಕ್ ಫೀಚರ್ ಇತ್ತು. ಅವ್ರು ಕಟ್ಟಿದಂತ ಹಿಲ್ ಸ್ಟೇಷನ್ ಆಗಿರ್ಬೋದು, ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಆ ಕೋಟೆ ಕಟ್ಟೋದಕ್ಕೋಸ್ಕರ ಅವರು ಬಹಳಷ್ಟು ಕೇರ್ ತಗೊಂಡು ಅದನ್ನು ಫೋರ್ಟಿಫಿಕೇಶನ್ ಮಾಡ್ತಾ ಇದ್ರು. ಕೋಟೆಯನ್ನು ಬಹಳಷ್ಟು ಗಟ್ಟಿಯಾಗಿ ಕಟ್ತಾ ಇದ್ರು ಒಟ್ಟಿನಲ್ಲಿ ಮರಾಠರು. ಸೊ ಇದು ಇತ್ತೀಚೆಗೆ ಭಾರತದಿಂದ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ 12 ಕೋಟೆಗಳು ನಾಮನಿರ್ದೇಶನವಾಗಿವೆ. ನೆಕ್ಸ್ಟ್ ಕ್ವಶನ್, ಇತ್ತೀಚಿನ ಭಾರತ ಮೊಟ್ಟ ಮೊದಲ ಹಿಮಚರಿತ ಸಮೀಕ್ಷೆಯ ಪ್ರಕಾರ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಅತಿ ಹೆಚ್ಚು ಹಿಮಚರಿತಗಳು
ಇದ್ರ ಉತ್ತರ ಏನಂದ್ರೆ ಲದಾಖ್. ಹಿಮಾಚಲತೆ ಅಂತ ಬಂದ್ರೆ ಕಣ್ಮುಚ್ಕೊಂಡು ಲದಾಖ್ ಅಂತ ಹಾಕ್ಬೇಕು. ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದು ಉತ್ತರಾಖಂಡ್, ಥರ್ಡ್ ಪ್ಲೇಸ್ ಅಲ್ಲಿ ಹಿಮಾಚಲ್ ಪ್ರದೇಶ, ಫೋರ್ತ್ ಅರುಣಾಚಲ್ ಪ್ರದೇಶ. ಸೊ ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು ಲದಾಖ್. ನೆಕ್ಸ್ಟ್ 2024ರಲ್ಲಿ ಕರ್ನಾಟಕದಿಂದ ರಾಮ್ಸರ್ ಪಟ್ಟಿಗೆ ಎಷ್ಟು ತಾಣಗಳು ಸೇರ್ಪಡೆಯಾಗಿದೆ? ಇದು ತುಂಬಾನೇ ಇಂಪಾರ್ಟೆಂಟ್, ಬಿಕಾಸ್ 2023ರಲ್ಲಿ ಕರ್ನಾಟಕದಿಂದ ಫಸ್ಟ್ ರಾಮ್ಸರ್ ಸೈಟ್ ಅನೌನ್ಸ್ ಆಗಿತ್ತು. ಅದು ಮಂಡ್ಯದಲ್ಲಿರುವಂತಹ ರಂಗನತಿಟ್ಟು ಪಕ್ಷಿಧಾಮ ಫಸ್ಟ್ ಕರ್ನಾಟಕದಿಂದ. ಓಕೆ, ಕರ್ನಾಟಕದಿಂದ ಫಸ್ಟ್ ಆಯ್ತು. ಬಟ್ ಇವಾಗ 2024ರಲ್ಲಿ ಇನ್ನು ಅಡಿಷನಲ್ 3 ಆಡ್ ಮಾಡಿದ್ದಾರೆ. ಯಾವ್ಯಾವ ಅಂದ್ರೆ, ರೈಟ್ ಆನ್ಸರ್ ಇದಿರೋದು 3. ಯಾವ್ಯಾವ್ದು ಆಡ್ ಮಾಡಿದ್ದಾರೆ ಅಂದ್ರೆ, ವಿಜಯನಗರದ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು. ಅಂಕಸಮುದ್ರ, ವಿಜಯನಗರದ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು. ಆಮೇಲೆ ಮಾಗಡಿ ಕೆರೆ ಗದಗ, ಇನ್ನೊಂದು ಅಗನಾಶಿನಿ. ಈ ಮೂರು ಕೂಡ ನೆನ್ಪಿಟ್ಕೋಬೇಕು. ವೆಟ್ಲ್ಯಾಂಡ್. ರಾಮ್ಸರ್ ಪಟ್ಟಿ, ರಾಮ್ಸರ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರ್ಬೋದು. 1971ರಲ್ಲಿ ಇರಾನ್ ನಲ್ಲಿ ಫೆಬ್ರವರಿ 2ರಂದು ಜರುಗಿತು ಸಮಾವೇಶ. ರಾಮ್ಸರ್ ಸೈಟ್ಗಳು ಏನಿದೆ ಆ ಕಡೆ ಕನ್ಸರ್ವೇಷನ್ ಮಾಡುವಂತ ಬಗ್ಗೆ ಮಾತಾಡಲಾಗ್ತದೆ ಇಲ್ಲಿ. ರಾಮ್ಸರ್ ಪಟ್ಟಿ ಅಂದ್ರೆ ಏನು? ನಿಂತ ನೀರು ಆಗಿರ್ಬೋದು ಅಂದ್ರೆ ಸ್ಟ್ಯಾಟಿಕ್ ವಾಟರ್ ಆಗಿರ್ಬೋದು, ಅಥವಾ ಹರಿಯುವ ನೀರು ಫ್ಲೋಯಿಂಗ್ ವಾಟರ್ ಆಗಿರ್ಬೋದು, ಇಲ್ಲಾಂದ್ರೆ ಸಿಹಿ ನೀರು ಕೂಡ ಆಗಿರ್ಬೋದು, ಉಪ್ಪು ನೀರು ಕೂಡ ಆಗಿರ್ಬೋದು. ಒಟ್ಟಿನಲ್ಲಿ ನೀರಿರುವಂತಹ ಪ್ರದೇಶ ಇದು. ಅಲ್ಲಿ ಇರುವಂತಹ ಅನೇಕ ಪ್ರಾಣಿ ಪಕ್ಷಿಗಳು ಮತ್ತೆ ಎಂಡೆಮಿಕ್ ಸ್ಪೀಸೀಸ್ಗಳಿಗೆ ಒಂಥರ ವಾಸ ಸ್ಥಳ ಆಗಿಬಿಡುತ್ತೆ. ಅವುಗಳಿಗೆ ಉಳಿದುಕೊಳ್ಳಲು ಮತ್ತೆ ವಾಸ ಮಾಡ್ಲಿಕ್ಕೆ ಯೋಗ್ಯವಾದಂತಹ ಪ್ರದೇಶ ಇದು ರಾಮ್ಸರ್ ಪಟ್ಟಿ. ಸೊ ಈ ಪ್ರದೇಶಗಳ ರಕ್ಷಣೆಗೆ ಈ ಪಟ್ಟಿ ಸೇರೋದ್ರಿಂದ ಏನು ಯೂಸ್ ಆಗುತ್ತೆ ಅಂದ್ರೆ, ಆ ರಾಮ್ಸರ್ ಸೈಟ್ ಅನ್ನ ಇನ್ನಷ್ಟು ಡೆವಲಪ್ ಮಾಡಿಬಿಟ್ಟು ಅವುಗಳಿಗೆ ಕನ್ಸರ್ವೇಷನ್ ಮಾಡೋ ಕೆಲಸಕ್ಕಾಗಿ ಫಂಡಿಂಗ್ ಬರುತ್ತೆ. ಸೊ ಇದರಿಂದ ದುಡ್ಡೆಲ್ಲ ಬಂತಂದ್ರೆ ಇನ್ನಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಇದೇ ಮುಖ್ಯ ಉದ್ದೇಶ. ಓಕೆ, ನೆಕ್ಸ್ಟ್ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಯಾವ ಜಿಲ್ಲೆಯಲ್ಲಿದೆ? ಕರ್ನಾಟಕದ 3 ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಸೊ ಈ ತರ ಸ್ಪೆಸಿಫಿಕ್ ಆಗಿ ಕೂಡ ಕ್ವಶನ್ ಕೇಳಬಹುದು. ಅಂಕಸಮುದ್ರ ವಿಜಯನಗರ, ಗದಗ ಮಾಗಡಿ ಕೆರೆ, ಉತ್ತರ ಕನ್ನಡ ಅಗನಾಶಿನಿ. ಸೈಕ್ಲೋನ್ ಮ್ಯಾನ್ ಆಫ್ ಇಂಡಿಯಾ ಎಂದು ಯಾರನ್ನು ಕರೆಯಲಾಗುತ್ತದೆ? ರೀಸೆಂಟ್ ಆಗಿ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ 150ನೇ ವರ್ಷಾಚರಣೆ ಆಚರಣೆ ಆಯಿತು. ಇದು ಸ್ಥಾಪನೆಯಾಗಿ 150 ವರ್ಷ ಆಯಿತು. ಸೊ ಹಂಗಾಗಿ ಇದು ಕ್ವಶನ್ ತಗೊಂಡಿದ್ದೀನಿ. ಸೈಕ್ಲೋನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಮೃತ್ಯುಂಜಯ ಮಹಾಪಾತ್ರ ಅವರಿಗೆ ಕರೀತಾರೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ರಂಜನಾ ಪ್ರಕಾಶ್ ದೇಸಾಯಿ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ? ಇದು ಆಲ್ರೆಡಿ CTI ಎಕ್ಸಾಮ್ ಅಲ್ಲಿ ಬಂದಿತ್ತು ಅನ್ಸುತ್ತೆ ಕ್ವಶನ್. ಸೊ ನೋಡಿ, ಕಮಿಟಿ ಬಗ್ಗೆ ಯಾವಾಗಲೂ ಒಂದು ಕ್ವಶನ್ ಇದ್ದೇ ಇರುತ್ತೆ. ರಂಜನ್ ಪ್ರಕಾಶ್ ದೇಸಾಯಿ ಅವರು ಯೂನಿಫಾರ್ಮ್ ಏಕರೂಪ ನಾಗರಿಕತೆ ಬಗ್ಗೆ ಮಾತಾಡ್ತಾರೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಆರ್ಟಿಕಲ್ ಯಾವುದು? 44. ನೆಕ್ಸ್ಟ್ 2024ರ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಪಡೆದ ಅತ್ಯುತ್ತಮ ಚಲನಚಿತ್ರ ಯಾವುದು? ರೈಟ್ ಆನ್ಸರು ಓಪನ್ ಹೈಮರ್. ಏನ್ ಹೇಳುತ್ತೆ ಓಪನ್ ಹೈಮರ್ ಅಂದ್ರೆ? ಓಪನ್ ಹೈಮರ್ ಅಂದ್ರೆ ಒಬ್ಬ ವ್ಯಕ್ತಿ. ಇವನು ಆಕ್ಚುಲಿ ವರ್ಲ್ಡ್ ವಾರ್ 2 ಅಲ್ಲಿ ಅಮೆರಿಕದಲ್ಲಿ ಏನು ಅಟೋಮಿಕ್ ಬಾಂಬ್ ಡೆವಲಪ್ ಮಾಡಿದ್ರಲ್ಲ, ಅಟೋಮಿಕ್ ಬಾಂಬ್ ಡೆವಲಪ್ ಮಾಡಿದವನೇ ಓಪನ್ ಹೈಮರ್. ಸೊ ಓಪನ್ ಹೈಮರ್ಗೆನೆ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಬಂತು. ಮೂವಿ ಇದ್ರ ಮೇಲೆ ಒಂದು ಮೂವಿ ರೆಡಿ ಮಾಡಿದ್ರು ಓಪನ್ ಹೈಮರ್ ಅಂತ ಹೇಳ್ಬಿಟ್ಟು. ಸೊ ಆ ಮೂವಿಗೆ ಬಂದಂತಹ ಪ್ರಶಸ್ತಿ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ. ಭಾರತ ರತ್ನವು 1 ವರ್ಷದಲ್ಲಿ ಗರಿಷ್ಠ ಎಷ್ಟು ಜನರಿಗೆ ನೀಡಲಾಗುತ್ತೆ? ಈ ಕ್ವಶನ್ ಯಾಕೆ ಹೇಳಿದ್ದೀನಿ ಅಂದ್ರೆ, ಬಿಕಾಸ್ 2024ರಲ್ಲಿ ಭಾರತ ರತ್ನದ ಅದು ಮ್ಯಾಕ್ಸಿಮಮ್ ಏನು 3 ಜನರಿಗೆ ಕೊಡ್ಬೇಕಂತ ಹೇಳಿ ಲಿಮಿಟ್ ಇತ್ತು. ಅದು ಬ್ರೀಚ್ ಆಗ್ಬಿಟ್ಟು 5 ಜನರಿಗೆ ನೀಡಿದ್ರು ಇವರು. ಓಕೆ, ನಿಮಗೆಲ್ಲ ಗೊತ್ತೇ ಇರ್ಬೋದು 5 ಜನ ಯಾರು ಅಂತ ಹೇಳ್ಬಿಟ್ಟು. ಕರ್ಪೂರಿ ಠಾಕೂರ್, MS ಸ್ವಾಮಿನಾಥನ್, ಕರ್ಪೂರಿ ಠಾಕೂರ್, ಚೌಧರಿ ಚರಣ್ ಸಿಂಗ್, ನರಸಿಂಹರಾವ್ ಮತ್ತೆ LK ಅಡ್ವಾಣಿ, ಇವರಿಗೆಲ್ಲ ನೀಡಿದ್ರು. ಓಕೆ, ಇದರಲ್ಲಿ ಇರುವಂತಹ GK ಕ್ವಶನ್ಸ್ ಬಹಳಷ್ಟು ಬರ್ತವೆ. ಸೊ ಎಲ್ಲಾ ಕೂಡ ನೆನಪಿಟ್ಕೋಬೇಕು ನೀವು. 1 ವರ್ಷದಲ್ಲಿ ಮ್ಯಾಕ್ಸಿಮಮ್ ಭಾರತ ರತ್ನ ಕೊಡೋದೇ 3 ಜನರಿಗೆ, ಬಟ್ ಈ ಸಲ 5 ಜನರಿಗೆ ಕೊಟ್ಟಿದ್ರು. ಸೊ ಇದು ಸ್ಟೇಟ್ಮೆಂಟ್ ಕ್ವಶನ್ ಅಲ್ಲೂ ಕೂಡ ಬರಬಹುದು. ಇದಕ್ಕಿಂತ ಮುಂಚೆನೂ ಒಂದ್ಸತಿ ವೈಲೆಟ್ ಆಗಿತ್ತು. ಐ ಥಿಂಕ್ 1992 ಆರ್ 99 ಬರ್ತಾಯಿಲ್ಲ, ಬಟ್ 92 ಆರ್ 99 ಈ ಇಯರಲ್ಲಿ ಯಾವುದೋ ಇಯರಲ್ಲಿ ಒಂದ್ಸತಿ ವೈಲೆಟ್ ಆಗಿತ್ತು. ಆ ಟೈಮಲ್ಲಿ 4 ಜನರಿಗೆ ಕೊಟ್ಟಿದ್ದು. ಈ ಸತಿ ಕೊಟ್ಟಿದ್ದು 5 ಜನರಿಗೆ. ಸೊ ನಿಮ್ಗೆ ಯಾವ ತರ ಕ್ವಶನ್ ಕೇಳ್ಬೋದು ಅಂದ್ರೆ, ಭಾರತ ರತ್ನವು 3 ಜನರಿಗಿಂತ ಹೆಚ್ಚಿಗೆ ಕೊಟ್ಟಿದ್ದು ಇದೇ ಪ್ರಥಮ ಬಾರಿಗೆ ಅಂತ ಹೇಳ್ಬೋದು, ಇಲ್ಲ ಆಲ್ರೆಡಿ ಇದು 2ನೇ ಸಲ ಅಂತ ಕೇಳ್ಬೋದು. ಇದನ್ನು ಕ್ವಶನ್ ಫಾರ್ಮ್ ಮಾಡ್ಬೋದು. ಇವೆಲ್ಲ ನೀವು ನೆನಪಿಟ್ಕೊಳ್ಬೇಕು.
ಇನ್ಸೈಡರ್ ಆತ್ಮಚರಿತ್ರೆ ಯಾವ ಪ್ರಧಾನಮಂತ್ರಿಗೆ ಸೇರಿದೆ? ನಾನು ಆಲ್ರೆಡಿ ಹೇಳಿದೆ, ಈ ಸರ್ತಿದು ಭಾರತ ರತ್ನ ಕೊಟ್ಟಿದ್ದು ಇಬ್ರು ಪ್ರಧಾನಮಂತ್ರಿ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಅವ್ರ ಬಗ್ಗೆ ಬಹಳಷ್ಟು ನೆನಪಿಟ್ಕೊಳ್ಳೇಬೇಕು ನೀವು. ಇನ್ಸೈಡರ್ ಆತ್ಮಚರಿತ್ರೆ PV ನರಸಿಂಹರಾವ್ ಅವ್ರದ್ದು. PV ನರಸಿಂಹರಾವ್ ಅವರು ಇದ್ದಾಗ ಸೊ 93-94 ಅಲ್ಲಿ 72nd ಮತ್ತೆ 73rd ಅಮೆಂಡ್ಮೆಂಟ್ ಕೂಡ ಬಂದಿತ್ತು. ಬಹಳಷ್ಟು ಕ್ವಶನ್ಸ್ಗಳು, ಜಿಗೆ ಕ್ವಶನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಇದಾವೆ. ಪಂಚಾಯತ್ ಮತ್ತೆ ಮುನ್ಸಿಪಾಲಿಟಿ ಅಮೆಂಡ್ಮೆಂಟ್ಗಳು ಕೂಡ ಬಂದಿದ್ವು. ಇದು ನೆನಪಿಟ್ಕೋಬೇಕು. PV ನರಸಿಂಹರಾವ್ ಅವರ ಆತ್ಮಚರಿತ್ರೆ ಇನ್ಸೈಡರ್. PV ನರಸಿಂಹ ಓಕೆ. ಇನ್ನೊಂದು ಕ್ವಶನ್, PV ನರಸಿಂಹರಾವ್ ಅವರು ಭಾರತ ಎಷ್ಟನೇ ಪ್ರಧಾನಮಂತ್ರಿ ಆಗಿದ್ರು? ಇದು ಕೂಡ ನೆನಪಿಟ್ಕೋಬೇಕು. ಭಾರತದ 9ನೇ ಪ್ರಧಾನಮಂತ್ರಿ ಯಾರು? PV ನರಸಿಂಹರಾವ್. 9th ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ PV ನರಸಿಂಹರಾವ್. ಮೈ ಕಂಟ್ರಿ ಮೈ ಲೈಫ್ ಈ ಪುಸ್ತಕ ಬರೆದವರು ಅವರು. ಮೈ ಕಂಟ್ರಿ ಮೈ ಲೈಫ್ ಇದು ಆಲ್ರೆಡಿ ಪ್ರಿವಿಯಸ್ ಇಯರ್ ಅಲ್ಲಿ ಬಂದಿದ್ದು ಕ್ವಶನ್. LK ಅಡ್ವಾಣಿ ಅವರು ಇದನ್ನು ಬರೆದಿದ್ದು. ರಾಷ್ಟ್ರೀಯ ಕಿಸಾನ್ ದಿವಸನು ಯಾವ ದಿನದಂದು ಆಚರಣೆ ಮಾಡುತ್ತಾರೆ? ನಾನು ಆಲ್ರೆಡಿ ಹೇಳ್ದಂಗೆ ಚೌಧರಿ ಚರಣ್ ಸಿಂಗ್ ಅವರಿಗೆ ಈ ಸರ್ತಿದ್ದು. ಚೌಧರಿ ಚರಣ್ ಸಿಂಗ್ ಅವರಿಗೆ ಈ ಸಲದ್ದು ಭಾರತ ರತ್ನ ನೀಡಿದ್ದ ಸಲುವಾಗಿ ಆ ವ್ಯಕ್ತಿಗಳಿಗೆ ಸಂಬಂಧಪಟ್ಟ GK ಕ್ವಶನ್ಸ್ ಬರೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ವ್ಯಕ್ತಿಗೆ ಸಂಬಂಧಪಟ್ಟ GK ಕ್ವಶನ್ ಅಂದ್ರೆ ಡಿಸೆಂಬರ್ 23ರಂದು ಭಾರತದಲ್ಲಿ ರಾಷ್ಟ್ರೀಯ ಕಿಸಾನ್ ದಿವಸವಾಗಿ ಆಚರಣೆ ಮಾಡ್ತಾರೆ. ಅಯೋಧ್ಯೆ ರಾಮ ಮಂದಿರದ ಬಾಲರಾಮನ ಮೂರ್ತಿಯನ್ನು ಯಾರು ಕೆತ್ತಿದ್ದಾರೆ? ತುಂಬಾನೇ ಸೂಪರ್ ಇಂಪಾರ್ಟೆಂಟ್ ಕ್ವಶನ್. ಅರುಣ್ ಯೋಗಿರಾಜ್, ಇವರು ಮೈಸೂರಿನವರು. ದರ್ಶನ್ ನಾಯಕ್, ಶಿಲ್ಪಗುಪ್ತ, ಶುಭದೇವ್ ಇವರು ಕೂಡ ಸ್ಕಲ್ಪ್ಟರೇ, ಬಟ್ ಇವರಲ್ಲ ಆನ್ಸರ್. ಇವ್ರು 3 ಜನನು ಕೂಡ ಮೂರ್ತಿ ಕೆತ್ತನೆ ಮಾಡೋರು. ಅಯೋಧ್ಯೆ ರಾಮ ಮಂದಿರದ ಬಾಲರಾಮನ ಮೂರ್ತಿ ಸ್ಥಾಪನೆ ಮಾಡಿದವರು ಅರುಣ್ ಯೋಗಿರಾಜ್. ಅಯೋಧ್ಯೆಯ ರಾಮ ಮಂದಿರವು ಯಾವ ಶೈಲಿಯಲ್ಲಿ ಕಟ್ಟಲಾಗಿದೆ? ನಾಗರ ಶೈಲಿ. ನಾಗರ ಶೈಲಿ ಅಂದ್ರೆ ಈ ತರ ಇರುತ್ತೆ. ಜನರಲಿ ಇದು ನಾರ್ತ್ ಇಂಡಿಯಾದಲ್ಲೇ ಫೇಮಸ್. 7th ಸೆಂಚುರಿಗಿಂತ ಮುಂಚೆ ಏನು ಇರ್ತಿತ್ತು, ಕೇವಲ ಒಂದೇ ಒಂದು ಗೋಪುರ ಮಾತ್ರ ಇರ್ತಿತ್ತು ಈ ತರ. ಬಟ್ ಇವಾಗ ನಾರ್ತ್, ಈಸ್ಟ್, ವೆಸ್ಟ್, ಸೌತ್ ಕಡೆ ಒಂದಕ್ಕಿಂತ ಹೆಚ್ಚು ಗೋಪುರ ಕೂಡ ಇದ್ದಿರುತ್ತೆ. ಬಟ್ ಏನಾಗುತ್ತೆ, ಗರ್ಭಗೃಹ ಏನಿರುತ್ತೆ, ಈ ಗರ್ಭಗೃಹ ಇದು ಅತಿ ಎತ್ತರವಾದಂತಹ ಶಿಖರ ಕೆಳಗೆ ಲೊಕೇಟೆಡ್ ಆಗಿರುತ್ತೆ. ಓಕೆ, 4 ಇದೆ ಈ ತರ ಶಿಖರ ಅಂದ್ರೆ ಅತಿ ಎತ್ತರ ಶಿಖರ ಯಾವುದು, ಅದರ ಕೆಳಗೆ ಮಾತ್ರ ಗರ್ಭಗೃಹ ಲೊಕೇಟೆಡ್ ಆಗಿರುತ್ತೆ. ಎರಡು ನಾಗರ ಶೈಲಿಯ ಇದು ಆರ್ಕಿಟೆಕ್ಚರ್ ಸ್ಟೈಲು. ಇದು ನಾಗರ ಶೈಲಿ ಬಂದಿದ್ದು ಗುಪ್ತರ ಕಾಲದಲ್ಲಿ. ಇದು ಕೂಡ ನೆನಪಿರ್ಬೇಕು ನೀವು, ಗುಪ್ತರ ಸಮಯದಲ್ಲಿ ನಾಗರ ಶೈಲಿ ಡೆವಲಪ್ ಆಗಿತ್ತು. ಮೇನ್ಲಿ ಇದ್ರದ್ದು ಪ್ರಿಡಾಮಿನೆಂಟ್ಲಿ ಇರೋದು ಉತ್ತರ ಭಾರತದಲ್ಲಿ. ಓಕೆ, ಅಯೋಧ್ಯೆ ರಾಮ ಮಂದಿರವು ಯಾವ ನದಿಯ ದಂಡೆಯಲ್ಲಿದೆ? ಇದು ಕೂಡ ಸೂಪರ್ ಇಂಪಾರ್ಟೆಂಟ್ ಕ್ವಶನ್. ಸರಯೂ ನದಿ ದಂಡೆ ಮೇಲೆ ಅಯೋಧ್ಯೆಯ ರಾಮ ಮಂದಿರವು ನಿರ್ಮಾಣವಾಗಿದೆ. ಇತ್ತೀಚೆಗೆ ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಂಡ ಮೊದಲ ಸಮೀಕ್ಷಾ ನೌಕೆಯ ಹೆಸರೇನು? ಇತ್ತೀಚೆಗೆ ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಂಡ ಮೊದಲ ಸಮೀಕ್ಷಾ ನೌಕೆ INS ಸಂಧಾಯಕ್. ಓಕೆ, ಇಲ್ಲಿಂದನೇ ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ಸಂಧಾಯಕ್ ಅಂದ್ರೆ ಏನು ಅಂದ್ರೆ ಒನ್ ಹೂ ಕ್ಯಾರೀಸ್ ಔಟ್ ಸ್ಪೆಷಲ್ ಸರ್ಚ್. ಸ್ಪೆಷಲ್ ಸರ್ಚ್ ಅಂದ್ರೆ ಏನು? ಸಮೀಕ್ಷೆ ಮಾಡೋದು, ಇನ್ವೆಸ್ಟಿಗೇಟ್ ಮಾಡೋದು ಯಾವಾಗ್ಲೂ. ಸೊ ಅದಕ್ಕೆ ಏನಂತಾರೆ, ಸಂಧಾಯಕ್ ಅಂತ ಕರೀತಾರೆ. ಇದೇನು ಇನ್ವೆಸ್ಟಿಗೇಟ್ ಮಾಡುತ್ತೆ ಅಂದ್ರೆ ಈ ಡೀಪ್ ಸಿ ಬಗ್ಗೆ ಸ್ಟಡಿ ಮಾಡೋದು, ಕೋಸ್ಟಲ್ ಏರಿಯಾಸ್ ಬಗ್ಗೆ ನಮ್ಗೆ ಸ್ಟಡಿ ಮಾಡುತ್ತೆ ಯಾವುದು ಸಂಧಾಯಕು. ಅಲ್ಲಿರುವಂತಹ ಪೋರ್ಟ್ಗಳ ಬಗ್ಗೆ, ಹಾರ್ಬರ್ಗಳ ಬಗ್ಗೆ, ಒಟ್ಟಿನಲ್ಲಿ ನೀರಿಗೆ ಸಂಬಂಧಪಟ್ಟಂತೆ ಎಲ್ಲಾನು ಸ್ಟಡಿ ಮಾಡುತ್ತೆ. ಇದರಿಂದ ಏನಾಗುತ್ತೆ, ಇದರಿಂದ ಭಾರತದಲ್ಲಿ ಬೇರೆ ದೇಶದಿಂದ ಬಂದು ನುಸುಳುತ್ತಿರುವಂತಹ ಬೇರೆ ಯಾವುದೇ ಹಡಗುಗಳಾಗಿರ್ಬೋದು, ವೆಸಲ್ಗಳಾಗಿರ್ಬೋದು, ಅವುಗಳನ್ನ ಐಡೆಂಟಿಫೈ ಮಾಡಿಬಿಟ್ಟು ಅಲ್ಲೇ ನಲಿಫೈ ಮಾಡುತ್ತೆ ಇದಕ್ಕೆ ಸಂಧಾಯಕು. ಅದಾದ್ಮೇಲೆ ಡೀಪ್ ಸಿ ರಿಸರ್ಚ್ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಆಮೇಲೆ ಯಾವುದೇ ತೊಂದರೆ ಇಲ್ಲದೇನೆ ನಾವು ಇಂಡಿಯನ್ ಓಷನ್ ಅಲ್ಲಿ ಆರಾಮಾಗಿ ನ್ಯಾವಿಗೇಟ್ ಮಾಡಬಹುದು. ನಮ್ಮ ಸಿಗಳನ್ನ, ನಮ್ಮ ಸಿ ಅಲ್ಲಿ ನಾವು ಮೂವ್ಮೆಂಟ್ ಈಸಿ ಆಗಿರುತ್ತೆ ಮತ್ತೆ ಫ್ರೀ ಆಗಿರುತ್ತೆ. ನೀವು ನೋಡ್ಬೋದು ಸೊಮಾಲಿಯಾ ಆ ಕಡೆ ಎಲ್ಲ ಪೈರೇಟ್ಸ್ ಗಳ ಹಾವಳಿ ತುಂಬಾ ಇರುತ್ತೆ. ಹೈಜಾಕ್ ಮಾಡೋದು ವೆಸಲ್ಸ್ ಗಳನ್ನ ಈ ತರ ತುಂಬಾ ನಡೀತಾ ಇರುತ್ತೆ. ಸೊ ಅವುಗಳಿಂದೆಲ್ಲ ಇದು ಏನ್ ಮಾಡುತ್ತೆ, ರಕ್ಷಣೆ ಕೊಡುತ್ತೆ INS ಸಂಧಾಯಕ್. ಇನ್ನೊಂದು ಕ್ವಶನ್, INS ಸಂಧಾಯಕ್ ರೆಡಿ ಮಾಡಿದವರು ಯಾರು ಅಂತ ಕೇಳ್ಬೋದು. INS ಸಂಧಾಯಕ್ ಕೋಲ್ಕತ್ತಾದಲ್ಲಿರುವಂತಹ ಗಾರ್ಡನ್ ರಿಸರ್ಚ್ ಶಿಪ್ ಇಂಜಿನಿಯರ್ಸ್, ಇದು ಕೂಡ ಕ್ವಶನ್ ಕೇಳಬಹುದು. ಪ್ರಿವಿಯಸ್ ಇಯರ್ ಅಲ್ಲಿ ಇದು ಕೂಡ ಕೇಳಿದ್ರು. ಗಾರ್ಡನ್ ರಿಸರ್ಚ್ ಶಿಪ್ ಇಂಜಿನಿಯರ್ಸ್ ಅನ್ನೋರು INS ಸಂಧಾಯಕನ ರೆಡಿ ಮಾಡಿದ್ರು. ಓಕೆ, ನೆಕ್ಸ್ಟ್ ಕ್ವಶನ್, ಗಲ್ಫ್ ಆಫ್ ಏಡನ್ ಕೊಲ್ಲಿಯು ಯಾವ ದೇಶಗಳ ಮಧ್ಯೆ ಇದೆ? ಗಲ್ಫ್ ಆಫ್ ಏಡನ್ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇತ್ತು, ಹಾಗಾಗಿ ಕ್ವಶನ್ ತಗೊಂಡೆ ನಾನು. ಗಲ್ಫ್ ಆಫ್ ಏಡನ್ ಇರೋದು ಯಮನ್ ಮತ್ತು ಸೊಮಾಲಿಯಾ. ಕ್ವಶನ್, ಯಮನ್ ಮತ್ತು ಸೊಮಾಲಿಯಾ. ವಿಶ್ವ ಕ್ಯಾನ್ಸರ್ ದಿನ ಯಾವುದು? ಫೆಬ್ರವರಿ 4, 5, 6, 7. ಕ್ಯಾನ್ಸರ್ ದಿನ ಒಂದು ಫೆಬ್ರವರಿ 4.
ಇದ್ರ ಥೀಮ್ ಏನು? ಕ್ಲೋಸ್ ದ ಕೇರ್ ಗ್ಯಾಪ್. ಇದ್ರ ಥೀಮ್. ಓಕೆ, ಕ್ಯಾನ್ಸರ್ ಬಗ್ಗೆ ಸ್ಟಡಿ ಮಾಡೋಕೆ ಏನಂತಾರೆ? ಆಂಕಾಲಜಿ. ಓಕೆ, ಈಸಿಗೆ ಸುದ್ದಿಯಲ್ಲಿದೆ ಕಾರ್ ಟಿ ಸೆಲ್ ಥೆರಪಿ ಯಾವ ರೋಗಕ್ಕೆ ಸಂಬಂಧಿಸಿದೆ? ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಕಾರ್ ಟಿ ಸೆಲ್ ಥೆರಪಿ ಸಂಬಂಧಿಸಿದ್ದು ಕ್ಯಾನ್ಸರ್ ರೋಗಕ್ಕೆ ಸಂಬಂಧಪಟ್ಟಿದೆ. ಓಕೆ, ಸೊ ಇದು ನೋಡಿ, ಈ ತರ ಕ್ವಶನ್ಸ್ ನಾನು ಎಕ್ಸ್ಪ್ಲನೇಷನ್ ಮಾಡಬಹುದು. ಇವಾಗ ಪ್ರೀವಿಯಸ್ ಕ್ವಶನ್ ಬಂದಿತ್ತಲ್ಲ, ವಿಶ್ವ ಕ್ಯಾನ್ಸರ್ ಇದನ್ನು ಯಾವ ದಿನ ಆಚರಣೆ ಮಾಡ್ತಾರೆ, ಇದಕ್ಕೇನು ಎಕ್ಸ್ಪ್ಲನೇಷನ್ ಇರಲ್ಲ. ಸೊ ಹಂಗಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಎಲ್ಲೆಲ್ಲಿ ಎಕ್ಸ್ಪ್ಲನೇಷನ್ ನೆಸೆಸರಿ ಇದೆಯೋ ಅಲ್ಲಿ ಖಂಡಿತ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವಾಗ ನೋಡಿ, ಇದು ಕಾರ್ ಟಿ ಸೆಲ್ ಥೆರಪಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ನಿಮಗೆ ಕ್ವಶನ್ ಇಲ್ಲಿಂದನೇ ಇನ್ನೊಂದು ಕ್ವಶನ್ ರೈಸ್ ಆಗುತ್ತೆ. ಕಾರ್ ಟಿ ಸೆಲ್ ಥೆರಪಿಯಲ್ಲಿ CAR ನ ಫುಲ್ ಫಾರ್ಮ್ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಇದರದ್ದು ಚಿಮೆರಿಕ್ ಆಂಟಿಜೆನ್ ರಿಸೆಪ್ಟರ್. ಚಿಮೆರಿಕ್ ಆಂಟಿಜೆನ್ ರಿಸೆಪ್ಟರ್. ಚಿಮೆರಿಕ್ ಆಂಟಿಜೆನ್ ರಿಸೆಪ್ಟರ್, ಇದು ಒಂದು ಕ್ವಶನ್ ಇತ್ತು. ನೋಡಿ ಏನಾಗುತ್ತೆ ಅಂದ್ರೆ, ನಮ್ಮ ಬಾಡಿ ಡಿಸೀಸ್ ಬಂದಾಗ ಅಥವಾ ಯಾವುದೇ ನಾವು ಅನ್ಹೆಲ್ದಿ ಕಂಡೀಷನ್ ಇರುವಾಗ ರೋಗಗಳ ವಿರುದ್ಧ ಹೋರಾಡೋದು ಯಾವುದು? ವೈಟ್ ಬ್ಲಡ್ ಸೆಲ್ಸ್. ಇದು ಎಲ್ರಿಗೂ ಗೊತ್ತು. ಇದರಲ್ಲಿ ಸ್ಪೆಸಿಫಿಕ್ ಆಗಿ ಟಿ ಸೆಲ್ಸ್ ಹೋರಾಡ್ತವೆ. ಟಿ ಸೆಲ್ಸ್ ಮತ್ತೆ ಬಿ ಸೆಲ್ಸ್ ಅಂತ ಬರುತ್ತೆ. ಸ್ಪೆಸಿಫಿಕ್ ಆಗಿ ಹೋರಾಡೋದು ಟಿ ಸೆಲ್ಸ್, ಟಿ ಲಿಂಫೋಸೈಟ್ಸ್. ಇವಾಗ ಏನಾಗುತ್ತೆ, ಈ ಸೆಲ್ ಥೆರಪಿಯಲ್ಲಿ ನಮ್ಮ ಬಾಡಿಯಲ್ಲಿ ಹೊಸದಾಗಿ ಒಂದು ಜೀನ್ ಅನ್ನ ಆಡ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಈ ಜೀನು ಬಾಡಿಯಲ್ಲಿ ಹೋಗ್ಬಿಟ್ಟು ಕಾರ್ ಟಿ ಸೆಲ್ ಅನ್ನ ಜನರೇಟ್ ಮಾಡುತ್ತೆ. ಕಾರ್ ಟಿ ಸೆಲ್ ಅನ್ನು, ಈ ಕಾರ್ ಟಿ ಸೆಲ್ಲು ಎಲ್ಲಿವರೆಗೂ ಮಲ್ಟಿಪ್ಲೈ ಆಗುತ್ತೆ ಬಾಡಿಯಲ್ಲಿ ಅಂದ್ರೆ, ಇವು ಕ್ಯಾನ್ಸರ್ ಸೆಲ್ ಅನ್ನ ಐಡೆಂಟಿಫೈ ಮಾಡಿಬಿಟ್ಟು ಅವುಗಳಿಗೆ ಕೊನೆವರೆಗೂ ಸಾಯಿಸೋವರೆಗೂ ಇವು ಮಲ್ಟಿಪ್ಲೈನ ಆಗ್ತಾನೆ ಇರ್ತವೆ. ಸೊ ಹೀಗಾಗಿ ಆಲ್ರೆಡಿ ಬಾಡಿ ಕ್ಯಾನ್ಸರ್ ಸೆಲ್ ವಿರುದ್ಧ ಹೋರಾಡ್ತಾ ಇರುತ್ತೆ ಟಿ ಸೆಲ್ಲು. ಬಟ್ ಆದ್ರೂ ಈ ಜೀನ್ ಆಡ್ ಮಾಡೋದ್ರಿಂದ ಏನಾಗುತ್ತೆ, ಕಾರ್ ಟಿ ಸೆಲ್ ಜನರೇಟ್ ಆಗಿಬಿಟ್ಟು ಬಾಡಿ ತುಂಬಾ ಮಲ್ಟಿಪ್ಲೈ ಆಗಿಬಿಟ್ಟು ಫೈನಲಿ ಕ್ಯಾನ್ಸರ್ ಅನ್ನ ಐಡೆಂಟಿಫೈ ಮಾಡಿಬಿಟ್ಟು ಕ್ಯಾನ್ಸರ್ ಸೆಲ್ ಅನ್ನ ಸಾಯಿಸೋವರೆಗೂ ಇದು ವರ್ಕ್ ಮಾಡುತ್ತೆ ಕಾರ್ ಟಿ ಸೆಲ್. ಸೊ ಈ ಟ್ರೀಟ್ಮೆಂಟ್ ಭಾರತದಲ್ಲಿ ಕೇವಲ ಬ್ಲಡ್ ಕ್ಯಾನ್ಸರ್ಗೆ ಅಷ್ಟೇ ಟ್ರೀಟ್ ಆಗ್ತಾ ಇದೆ, ಎಲ್ಲಕ್ಕೂ ಆಗ್ತಾ ಇಲ್ಲ. ಬ್ಲಡ್ ಕ್ಯಾನ್ಸರ್ ಮಾತ್ರ. ಸೊ ಇದು ಕಾರ್ ಟಿ ಸೆಲ್ ವರ್ಕ್ ಮಾಡೋ. ನೆಕ್ಸ್ಟ್, ಭಾರತವು ಚಹಾಬಾರ್ ಬಂದರು ನಿರ್ಮಾಣಕ್ಕಾಗಿ ಯಾವ ದೇಶ ಜೊತೆ ಒಪ್ಪಂದ ಮಾಡ್ಕೊಂಡಿದೆ? ಭಾರತವು ಚಹಾಬಾರ್ ನಿರ್ಮಾಣಕ್ಕಾಗಿ ಇರಾನ್ ಜೊತೆ ಒಪ್ಪಂದ ಮಾಡ್ಕೊಂಡಿದೆ. ನೋಡಿ, ಎರಡು ಬಹಳಷ್ಟು ಇಂಪಾರ್ಟೆಂಟ್ ಪೋರ್ಟ್ ಇದಾವೆ, ಚಹಾಬಾರ್ ಮತ್ತೆ ಗ್ವಾದರ್. ಗ್ವಾದರ್ ಪೋರ್ಟ್ ಇರೋದು ಪಾಕಿಸ್ತಾನ, ಚಹಾಬಾರ್ ಇರೋದು ಇರಾನು. ಇದರಿಂದ ಏನಾಗುತ್ತೆ, ಇಂಡಿಯಾ ಈ ಪೋರ್ಟ್ ಏನಾದ್ರು ಡೆವಲಪ್ ಮಾಡ್ತಂದ್ರೆ ಇಂಡಿಯಾದಿಂದ ಸೀದಾ ಪಾಕಿಸ್ತಾನ ಮೇಲೆ ಡಿಪೆಂಡ್ ಆಗ್ತೇನೆ ಅಫ್ಘಾನಿಸ್ತಾನ ಮತ್ತೆ ಈ ಕಡೆ ಸೆಂಟ್ರಲ್ ಏಷ್ಯನ್ ಕಂಟ್ರಿಗಳಿಗೆ ಕನೆಕ್ಟೆಡ್ ಇರ್ಬೋದು. ಟ್ರೇಡ್ ಆಗಿರ್ಬೋದು ಅಥವಾ ಶಿಪ್ಪಿಂಗ್ ಆಗಿ ಯಾವುದೇ ಮೂವ್ಮೆಂಟಿಗಾಗಿ ಭಾರತವು ಸೆಂಟ್ರಲ್ ಏಷ್ಯನ್ ಕಂಟ್ರಿಗಳ ಜೊತೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಅನ್ನು ಹೊಂದಬಹುದು. ರೈಟ್ ಆನ್ಸರ್ ಇರೋದು ಇರಾನ್. ಇಂಡಿಯನ್ ಕೆಮಿಕಲ್ ಸೊಸೈಟಿಯ ಕೇಂದ್ರ ಕಚೇರಿಯು ಯಾವ ರಾಜ್ಯದಲ್ಲಿದೆ? ಇದು ಇತ್ತೀಚೆಗೆ ನ್ಯೂಸ್ ಆಗಿತ್ತು. ಸಿ.ಎನ್.ಆರ್. ರಾವ್ ಅವರಿಗೆ ಒಂದು ಪ್ರಶಸ್ತಿ, ಹಾಗಾಗಿ ಅದರ ಬಗ್ಗೆ ನಾನು GK ಕ್ವಶನ್ ತಗೊಂಡಿದ್ದೀನಿ. ಸೊ ಇದರ ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ಕೋಲ್ಕತ್ತಾದಲ್ಲಿದೆ. ಸೊ ಇದು ಇತ್ತೀಚೆಗೆ ಸಿ.ಎನ್.ಆರ್. ರಾವ್ ಅವರಿಗೆ ಶತಮಾನದ ರಸಾಯನ ವಿಜ್ಞಾನಿ ಅಂತ ಹೇಳ್ಬಿಟ್ಟು ಒಂದು ಬಿರುದು ಕೊಟ್ಟಿತ್ತು. ಸೊ ಈ ತರ ಕೇಳಬಹುದು ನೀವು GKಯಲ್ಲಿ. 24ನೇ ಸಾಲಿನ ಕುಷ್ಠರೋಗ ದಿನದ ಧ್ಯೇಯ ವಾಕ್ಯ ಲೆಪ್ರಸಿ. ರೈಟ್ ಆನ್ಸರು ಬೀಟ್ ಲೆಪ್ರಸಿ. ಧ್ಯೇಯ ವಾಕ್ಯ ಬಗ್ಗೆ ಏನು ಎಕ್ಸ್ಪ್ಲನೇಷನ್ ಮಾಡಂಗಿರಲ್ಲ. ಸೊ ಇವೆಲ್ಲ ಸುಮ್ಮನೆ ಹಂಗೆ ನೋಡ್ಕೊಂಡು ಹೋಗ್ಬೇಕು. ಬೀಟ್ ಲೆಪ್ರಸಿ. ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ಮೈಕ್ರೋಸೈಟ್ ಯೋಜನೆಗೆ ಚಾಲನೆ ನೀಡಿದ್ದು, ಇದು ಯಾವುದಕ್ಕೆ ಸಂಬಂಧಿಸಿದೆ? ಮೈಕ್ರೋಸೈಟ್ ಯೋಜನೆ, ಆರೋಗ್ಯ ಸೇವೆ. ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ತಿಳ್ಕೊಳ್ಳೋಣ. ಮೈಕ್ರೋಸೈಟ್ ಅಂದ್ರೆ ಇದು ಮೈಸೂರಲ್ಲಿ ಮತ್ತೆ ಬೆಳಗಾವಿಯಲ್ಲಿ ಶುರು ಆಯಿತು ಮೈಕ್ರೋಸೈಟ್ ಯೋಜನೆ. ಈ ಮೈಕ್ರೋಸೈಟ್ ಯೋಜನೆ ಏನ್ ಮಾತಾಡುತ್ತೆ ಅಂದ್ರೆ, ಮೈಕ್ರೋಸೈಟ್ ಅಂದ್ರೆ ಹೆಸರೇ ಹೇಳೋಂಗೆ ಇದೊಂದು ಪ್ಲೇಸ್ ಇರುತ್ತೆ. ಆ ಪ್ಲೇಸ್ ಅಲ್ಲಿ ಕ್ಲಿನಿಕ್ ಇರುತ್ತೆ, ಲ್ಯಾಬ್ ಇರುತ್ತೆ, ಡಯಾಗ್ನೋಸ್ಟಿಕ್ ಸೆಂಟರ್ ಇರುತ್ತೆ, ಎಲ್ಲ ಒಂದೇ ಪ್ಲೇಸ್ ಅಲ್ಲಿ ಲೊಕೇಟೆಡ್ ಆಗಿರ್ತವೆ ಮೈಕ್ರೋಸೈಟ್ ಅಂದ್ರೆ. ಇದರಿಂದ ಏನಾಗುತ್ತೆ, ಪೇಷಂಟು ಪದೇ ಪದೇ ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಅಲೆದಾಡೋದು ತಪ್ಪುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಏನಪ್ಪಾ ಅಂದ್ರೆ, ಇವೆಲ್ಲವೂ ಕೂಡ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಜೊತೆ ಕನೆಕ್ಟೆಡ್ ಆಗಿರುತ್ತವೆ. ಓಕೆ, ಇದರಿಂದ ಏನಾಗುತ್ತೆ, ಒಂದ್ ಪೇಷಂಟು ಒಂದ್ಸಲ ಯಾವ್ದಾದ್ರು ಕ್ಲಿನಿಕ್ ಅಲ್ಲಿ ವಿಸಿಟ್ ಮಾಡ್ದ ಅಂದ್ರೆ ಅವನ್ ಡೀಟೇಲ್ ಎಲ್ಲ ಡಿಜಿಟಲ್ ರೂಪದಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ. ಸೊ ದ್ಯಾಟ್ ಇವನಿಗೆ ಏನ್ ಹೆಲ್ಪ್ ಆಗುತ್ತೆ ಅಂದ್ರೆ,
ನೆಕ್ಸ್ಟ್ ಟೈಮ್ ಏನಾದರೂ ಇವನು ಅಗೇನ್ ಯಾವುದೇ ಹಾಸ್ಪಿಟಲ್ಗೆ ಹೋದಾಗ ನಿಮಗೆ ಲಾಸ್ಟ್ ಟೈಮ್ ಯಾವ ಡಾಕ್ಟರ್ ಟ್ರೀಟ್ ಮಾಡಿದ್ರು, ಲಾಸ್ಟ್ ಟೈಮಿಂದು ಇವೊಂದು ಕಂಡೀಷನ್ ಏನಿತ್ತು, ಅದೆಲ್ಲ ಕೂಡ ಅವ್ರಿಗೆ ಒಂದು ಆ್ಯಪ್ ಅಲ್ಲೇ ಒಂದು ಕ್ಷಣದಲ್ಲಿ ಇವ್ನ ಬಗ್ಗೆ ಫುಲ್ ಮಾಹಿತಿ ಗೊತ್ತಾಗುತ್ತೆ. ಯಾವ ಹಾಸ್ಪಿಟಲ್ ಹೋಗಿದ್ದ, ಇವನಿಗೆ ಏನ್ ಪ್ರಾಬ್ಲಮ್ ಆಗಿತ್ತು, ಇವನ್ ಇವಾಗಿರೋ ಕಂಡೀಷನ್ ಏನು, ಇದೆಲ್ಲ ಕೂಡ ಒಂದ್ ಸೆಕೆಂಡ್ ಅಲ್ಲೇ ಇವನಿಗೆ ಡಾಕ್ಟರ್ಸ್ಗಳಿಗೆ ಡೇಟಾ ಗೊತ್ತಾಗುತ್ತೆ. ಸೊ ಇದು ಇದು ಮೇನ್ ಫೀಚರ್ ಇದ್ರದ್ದು ಯಾವುದು ಮೈಕ್ರೋಸೈಡ್ದು. ಸೊ ಈ ತರ ಸೇವೆ ಶುರು ಆಗಿದ್ದು ಕರ್ನಾಟಕದಲ್ಲಿ ಇವಾಗ ರೀಸೆಂಟ್ ಆಗಿ ಮೈಸೂರು ಮತ್ತೆ ಬೆಳಗಾವಿಯಲ್ಲಿ ಶುರು ಆಗಿದ್ದು. ನೆಕ್ಸ್ಟ್ ಅದಾದ್ಮೇಲೆ ಇದು ಇನ್ನೊಂದು ಉಡುಪಿ ಜಿಲ್ಲೆಯಲ್ಲಿ ಕೂಡ ಶುರು ಆಯ್ತು, ಬೆಳಗಾವಿ ಮತ್ತೆ ಉಡುಪಿ. ನೆಕ್ಸ್ಟ್ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಪ್ರಕಾರ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕದಲ್ಲಿ ಪ್ರಥಮ ಸ್ಥಾನದಲ್ಲಿರುವ ದೇಶ ಅಂದ್ರೆ ಭ್ರಷ್ಟಾಚಾರ ಅತಿ ಹೆಚ್ಚು ಹೊಂದಿರುವಂತಹ ದೇಶ ಪ್ರಥಮ ಸ್ಥಾನ ಅಂದ್ರೆ ಭ್ರಷ್ಟಾಚಾರ ಅತಿ ಹೆಚ್ಚು ಹೊಂದಿರುವಂತಹ ದೇಶ ಅಂದ್ರೆ ಸೊಮಾಲಿಯಾ. ಇದ್ರ ಬಗ್ಗೆ ಏನು ಎಕ್ಸ್ಪ್ಲೇಷನ್ ಮಾಡೋದಿರಲ್ಲ, ಸೊ ಹಂಗಾಗಿ ಇದು ಜಸ್ಟ್ ನೋಡ್ಕೊಂಡು ಹಂಗೆ ಮುಂದೆ ಹೋಗ್ತಾ ಇರ್ಬೇಕು. ಅತಿ ಕಡಿಮೆ ಇರುವಂತಹ ದೇಶ ಅದು ಭ್ರಷ್ಟಾಚಾರ ಡೆನ್ಮಾರ್ಕ್ ಅತಿ ಕಡಿಮೆ, ಅತಿ ಹೆಚ್ಚು ಭ್ರಷ್ಟಾಚಾರ ಸೊಮಾಲಿಯಾ. ಆಮೇಲೆ ಇಂಡಿಯಾ ರ್ಯಾಂಕಿಂಗ್ ಏನಪ್ಪಾ ಅಂದ್ರೆ 93rd. ಲಿಥಿಯಂ ಟ್ರಯಾಂಗಲ್ ನಲ್ಲಿ ಈ ಯಾವ ದೇಶ ಒಳಗೊಂಡಿಲ್ಲ. ಇದು ಸೂಪರ್ ಇಂಪಾರ್ಟೆಂಟ್ ಕ್ವಶನ್, ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇತ್ತು. ಸೊ ಲಿಥಿಯಂ ಟ್ರಯಾಂಗಲ್ ಭಾರತ ಮತ್ತು ಅರ್ಜೆಂಟೈನಾ ಮಧ್ಯೆ ಒಂದು ಒಪ್ಪಂದವಾಯಿತು ಲಿಥಿಯಂಗೋಸ್ಕರ. ಸೊ ಹಂಗಾಗಿ ನಾನು ಈ ಕ್ವಶನ್ ತಗೊಂಡಿದ್ದೀನಿ. ಲಿಥಿಯಂ ಟ್ರಯಾಂಗಲ್ ಅಂದ್ರೆ ಇದು ಅರ್ಜೆಂಟೀನಾ ಒಳಗೊಂಡಿದೆ, ಚಿಲಿ ಒಳಗೊಂಡಿದೆ, ಬೋಲಿವಿಯಾನು ಕೂಡ ಒಳಗೊಂಡಿದೆ. ಸುಡಾನ್ ಇಲ್ಲ ಇದರಲ್ಲಿ. ಏನಪ್ಪ ಲಿಥಿಯಂ ಟ್ರಯಾಂಗಲ್ ಅಂದ್ರೆ ಯಾವ ತರ ನೆನಪಿಟ್ಕೋಬೇಕು ನೀವು ಅಂದ್ರೆ ಇದಕ್ಕೆ ಯಾವಾಗಲೂ ಟ್ರಯಾಂಗಲ್ ಲೆಫ್ಟ್ ABC ಟ್ರಯಾಂಗಲ್ ಅಂತ ಕರಿತೀವಿ, ABC. ಸೊ ಅದೇ ತರ ಎ ಅಂದ್ರೆ ಅರ್ಜೆಂಟೀನಾ, ಬಿ ಅಂದ್ರೆ ಬೋಲಿವಿಯಾ, ಸಿ ಅಂದ್ರೆ ಚಿಲಿ, ಆ ತರ ನೆನಪಿಟ್ಕೋಬೇಕು ನೀವು. ಸೊ ವಿಶ್ವದಲ್ಲಿ ಸಿಗುವಂತಹ ಲಿಥಿಯಂ ಅಲ್ಲಿ ಒಟ್ಟು 54% ರಿಸರ್ವ್ ಈ 3 ಕಂಟ್ರಿಗಳಲ್ಲಿ ಮಾತ್ರ ಇದೆ. ಇವು ಅಮೆರಿಕನ್ ಕಂಟ್ರೀಸ್. 54% ಈ ರಾಷ್ಟ್ರಗಳಲ್ಲಿನೇ ಕಾನ್ಸಂಟ್ರೇಟೆಡ್ ಇದೆ. ಸೊ ಹಂಗಾಗಿ ಇವುಗಳಿಗೆ ಲಿಥಿಯಂ ಟ್ರಯಾಂಗಲ್ ಅಂತ ಕರೀತಾರೆ. ಇವು ಆಕ್ಚುಲಿ ಈ ದೇಶಗಳ ಲೊಕೇಶನ್ ನೀವು ಕನೆಕ್ಟ್ ಮಾಡಿದ್ರೆ ಈ ತರ ಟ್ರಯಾಂಗಲ್ ಸಿಗುತ್ತೆ, ಟ್ರಯಾಂಗಲ್ ಅಂತ ಕರೀತಾರೆ. ಸುಭಾಷ್ ಚಂದ್ರ ಬೋಸ್ ಆಪ್ದಾ ಪ್ರಬಂಧ ಪುರಸ್ಕಾರದಲ್ಲಿ ಸಾಂಸ್ಥಿಕ ವಿಭಾಗದಲ್ಲಿ ಎಷ್ಟು ಮೊತ್ತ ನೀಡಲಾಗುತ್ತದೆ? ರೈಟ್ ಆನ್ಸರ್ 51 ಲಕ್ಷ. ಸುಭಾಷ್ ಚಂದ್ರ ಬೋಸ್ ಆಪ್ದಾ ಪ್ರಬಂಧ ಪುರಸ್ಕಾರ ಏನಪ್ಪ ಇದು ಅಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರು ಇನ್ವಾಲ್ವ್ ಆಗಿರ್ತಾರೆ, ಯಾರು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ. ಸೊ ಇದರಲ್ಲಿ ಆಕ್ಚುಲಿ 2 ಕ್ಯಾಟಗರಿಯಲ್ಲಿ ಬರುತ್ತೆ. ಒಂದು ಇಂಡಿವಿಜುವಲ್ ಕ್ಯಾಟಗರಿ, ಇಂಡಿವಿಜುವಲ್ ಅಂದ್ರೆ ಇಂಡಿವಿಜುವಲ್ ವ್ಯಕ್ತಿಗೆ ನೀಡ್ತಾರೆ, ಇದು 5 ಲಕ್ಷ ಒಳಗೊಂಡಿದೆ. ಅದೇ ತರ ಇನ್ಸ್ಟಿಟ್ಯೂಷನಲ್ ಲೆವೆಲ್ ಅಲ್ಲೂ ಕೆಲಸ ಮಾಡ್ತವೆ, ಕೆಲವೊಂದು ಇನ್ಸ್ಟಿಟ್ಯೂಷನ್ ಕೂಡ ಕೆಲಸ ಮಾಡ್ತವೆ, ಅವುಗಳಿಗೆ 51 ಲಕ್ಷ. ರೀಸೆಂಟ್ ಆಗಿ ಉತ್ತರ ಪ್ರದೇಶದ ನೋಡಿ, ಇದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಆಗಿರ್ಲಿ ಬೇರೆ ಕಡೆ ಎಲ್ಲೇ ಆಗಿರ್ಲಿ ಎಷ್ಟೋ ಜನ ನಮ್ಗೆ ಗೊತ್ತಿಲ್ಲದಂಗೆ ಸೀಕ್ರೆಟ್ ಆಗಿ ಮತ್ತೆ ಸೈಲೆಂಟ್ ಆಗಿ ಒಳ್ಳೆ ಕೆಲಸದಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಸೊ ಅವರಿಗೆ ಒಂದು ಆನರ್ ಮಾಡಕ್ಕೆ, ರೆಸ್ಪೆಕ್ಟ್ ಕೊಡಕ್ಕೆ, ಅವರಿಗೆ ಐಡೆಂಟಿಫೈ ಮಾಡಕ್ಕೆ ಇದು ಸುಭಾಷ್ ಚಂದ್ರ ಬೋಸ್ ಆಪ್ದಾ ಪ್ರಬಂಧನ್ ಪುರಸ್ಕಾರವನ್ನು ನೀಡಲಾಗುತ್ತೆ. ಇದು ಯಾಕೆ ನೀಡಿದ್ರಿ ಈ ಸಲ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಇದೆ, ಒಂದು ಹಾಸ್ಪಿಟಲ್, ಅದ್ರ ಹೆಸರು ಬರ್ತಾನೆ. ಉತ್ತರ ಪ್ರದೇಶದಲ್ಲಿರುವಂತಹ ಒಂದು ಹಾಸ್ಪಿಟಲ್, ಉತ್ತರ ಪ್ರದೇಶದಲ್ಲಿ 60 ಪ್ಯಾರಾಚೂಟ್ ಅನ್ನೋಂತ ಒಂದು ಹಾಸ್ಪಿಟಲ್ ಇದೆ. ಈ ಹಾಸ್ಪಿಟಲ್ ಏನ್ ಕೆಲಸ ಮಾಡ್ತಾ ಅಂದ್ರೆ 2013 ಉತ್ತರಾಖಂಡ್ ಅಲ್ಲಾದಂತ ಫ್ಲಡ್ ಆಗಿರ್ಬೋದು, 2013 ಉತ್ತರಾಖಂಡ್ ಅಲ್ಲಾದಂತ ಫ್ಲಡ್